ನಮಸ್ಕಾರ. ಈ ದಿನ ಮುಖಾಮುಖಿಗೆ ಸ್ವಾಗತ. ನಾನು ಶಿವಂ ಪವಿತ್ರ. ಕರ್ನಾಟಕದ ರಾಜಕೀಯ ಮತ್ತು ಆರ್ಥಿಕ ದಿಕ್ಕನ್ನ ನಿರ್ಧರಿಸುವಂತ ಒಂದು ಅತ್ಯಂತ ಪ್ರಮುಖ ದಾಖಲೆ ಅಂತಂದ್ರೆ ಅದು ರಾಜ್ಯದ ಬಜೆಟ್. ಇಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ತಮ್ಮ ದಾಖಲೆಯ 17ನೇ ಬಜೆಟ್ ಅನ್ನ ಮಂಡಿಸಿದ್ದಾರೆ. ಗ್ಯಾರಂಟಿ ಯೋಜನೆಗಳ ಮುಂದುವರಿಕೆ, ಕೃಷಿ, ಶಿಕ್ಷಣ, ಕಾರ್ಮಿಕ ಹಾಗೂ ಮಹಿಳಾ ಸಬಲೀಕರಣಕ್ಕೆ ಘೋಷಣೆಗಳು ಆಗಿದೆ. ಎಲ್ಲಾನು ಸಹ ಈ ಬಜೆಟ್ ನಲ್ಲಿ ಇದ್ರೂ ಒಂದ್ ಪ್ರಶ್ನೆ ಇದೆ. ಇದು ನಿಜವಾಗ್ಲೂ ಅಭಿವೃದ್ಧಿಯ ಬಜೆಟ್ ಆಗಿದ್ಯಾ ಅನ್ನೋದು. ಈ ಬಗ್ಗೆ ಇವತ್ತಿನ ಈ ಮುಖಾಮುಖಿಯಲ್ಲಿ ನಾವು ಚರ್ಚೆ ಮಾಡ್ತಾ ಹೋಗೋಣ. ನಮ್ ಜೊತೆ ಇವತ್ತಿನ ಚರ್ಚೆಯಲ್ಲಿ ಶಿಕ್ಷಣ ತಜ್ಞರಾಗಿರುವಂತಹ ಶ್ರೀಪಾದ್ ಭಟ್ ಅವರಿದ್ದಾರೆ. ಸರ್ ನಮಸ್ತೆ, ಚರ್ಚೆಗೆ ಸ್ವಾಗತ. ಹಾಗೇನೆ ಕಾರ್ಮಿಕ ಮುಖಂಡರಾಗಿರುವಂತಹ ವರಲಕ್ಷ್ಮಿ ಅವರು ಸಹ ನಮ್ ಜೊತೆ ಜಾಯ್ನ್ ಆಗಿದ್ದಾರೆ. ಮೇಡಮ್ ನಮಸ್ತೆ, ನಿಮ್ಗೂ ಸಹ ಚರ್ಚೆಗೆ ಸ್ವಾಗತ. ನಮಸ್ತೆ. ಓಕೆ ಶ್ರೀಪಾದ್ ಸರ್, ನಾನು ಇವತ್ತಿನ ಚರ್ಚೆಯನ್ನ ನಿಮ್ಮಿಂದನೇ ಶುರು ಮಾಡ್ಬಿಡ್ತೇನೆ. ಈ ಒಂದು ಬಜೆಟ್ ನಿಮ್ಮ ಗಮನಕ್ಕೆ ನೀವು ನೋಡಿದ್ಮೇಲೆ, ಅಷ್ಟು ಮುಗಿದ್ಮೇಲೆ ನಿಮ್ಗೆ ಏನ್ ಅನಿಸ್ತು ಮನ್ಸಿಗೆ? ಇಲ್ಲ, ನೀವು ಕೊಟ್ಟಿರೋ ಶೀರ್ಷಿಕೆನೆ ತಪ್ಪಾಗಿದೆ. ಇದು ಜನಪರ ಬಜೆಟ್ ಅಂತ ಕ್ವಶನ್ ಹಾಕಿದ್ರೆ ಜನಪರನೂ ಅಲ್ಲ, ಏನೂ ಅಲ್ಲ. ಯಾವುದೇ ಕನಸುಗಳು ಇಲ್ಲದ, ದೂರದರ್ಶಕ ಇಲ್ಲದ, ವಿಷನ್ ಮತ್ತು ಪ್ಯಾಷನ್, ಧ್ಯೇಯ ಮತ್ತು ದೂರದರ್ಶತ್ವ ಎರಡೂ ಇಲ್ಲದಂತ ಬಜೆಟ್ ಆಗಿದೆ. ಸಿದ್ದರಾಮಯ್ಯನವರ ಎರಡು ಹೆಗ್ಗಳಿಕೆ ಇದೆ. ಅರಸು ನಂತರ ಅರಸುಗಿಂತ ದಾಟಿದ್ದು ಅತಿ ಹೆಚ್ಚಿನ ಅವಧಿಗೆ ಮುಖ್ಯಮಂತ್ರಿ ಆಗಿದ್ದಾರೆ ಅನ್ನುವಂತ ಹೆಗ್ಗಳಿಕೆ. ಮತ್ತೆ 17ನೇ ಬಜೆಟ್, ದಾಖಲೆ 17ನೇ ಬಜೆಟ್ ಅಂತ ಹೇಳ್ತಾ ಇದ್ದಾರೆ. ಅವ್ರ ಬಗ್ಗೆ ಬಹಳ ಅಪಾರ ನಿರೀಕ್ಷೆಗಳಿತ್ತು. ಯಾಕಂದ್ರೆ ಕರ್ನಾಟಕದ ಒಬ್ಬ ಆರ್ಥಿಕ ತಜ್ಞರಾಗಿ ಕೂಡ ಸಿದ್ದರಾಮಯ್ಯ ನಮ್ಮ ನಡುವೆ ಇದ್ದಂಥವ್ರು, ಸಾಮಾಜಿಕ ನ್ಯಾಯದ ಬಗ್ಗೆ ಅಪಾರವಾದಂತ ಕಾಳಜಿ ಉಳ್ಳವರನ್ನ ಅವ್ರ ಬಗ್ಗೆ ಹೇಳ್ತಾ ಇದ್ರು. ಮತ್ತು ಗೊತ್ತಿತ್ತು ಅವರಿಗೆ ಕರ್ನಾಟಕದ 31 ಜಿಲ್ಲೆಗಳು, 26,000 ಹಳ್ಳಿಗಳ ಒಂದು ಸಣ್ಣ ಮಟ್ಟದ ಮಟ್ಟಿಗಾದ ಅದ್ರ ಬಗ್ಗೆ ವಿವರಗಳು ಗೊತ್ತಿದ್ದಂತ ಸಿದ್ದರಾಮಯ್ಯನವ್ರ ಬಗ್ಗೆ ಅನೇಕ ನಿರೀಕ್ಷೆಗಳಿದ್ವು. ಈ ಬಿಕ್ಕಟ್ಟಿನ ಕಾಲದಲ್ಲಿ, ಅದರಲ್ಲಿಯೂ ಮೋದಿ ಸರ್ಕಾರ ಒಂದು ಸಂಪೂರ್ಣ ನವೋದ್ಧಾರಶಾಹಿಯ ಬಂಡವಾಳಶಾಹಿಯ ಪರವಾದಂತ ಬಜೆಟ್ಸ್ ಮಂಡಿಸ್ತಿರುವಂತ ಸಂದರ್ಭದಲ್ಲಿ ಇವರಿಂದ ಅನೇಕ ನಿರೀಕ್ಷೆಗಳಿತ್ತು. ಒಂಥರ ಸಾಂಪ್ರದಾಯಿಕತೆ ಅಲ್ಲದ, ಅಸಾಂಪ್ರದಾಯಿಕ ಅಂತ ಕರಿತೀವಲ್ಲ, ಅನ್ಕನ್ವೆನ್ಷನಲ್, ಅಸಾಂಪ್ರದಾಯಿಕ ಮಾದರಿ ಒಂದು ಬಜೆಟ್ ಮಂಡಿಸ್ತಾರೆ. ಇದಕ್ಕೆ ಹೊಸ ಆಲೋಚನೆ ಬೇಕಾಗತ್ತೆ. ಇದುವರೆಗೂ ಅವರು 16 ಬಜೆಟ್ ಮಂಡಿಸಿರುವಂತ ಸಾಂಪ್ರದಾಯಿಕತೆನೇ ಬೇರೆ, ಈ ಕಾಲಘಟ್ಟದ ಒಂದು ಸಾಂಪ್ರದಾಯಿಕತೆನೇ ಬೇರೆ ಆಗುತ್ತೆ. ಆ ಅರ್ಥದಲ್ಲಿ ನಾವು ಬಹಳ ನಿರೀಕ್ಷೆ, ಇವತ್ತು ನವೋದಯಗಳ ಡೆಡ್ ಎಂಡ್ ತಲುಪಿಟ್ಟಿದೆ. ಸಂದರ್ಭದಲ್ಲಿ ನಾವು ಈ ಬಜೆಟ್ ಬಗ್ಗೆ ಅಪಾರ ನಿರೀಕ್ಷೆಗಳಿದ್ವು. ಆದ್ರೆ ಸಂಪೂರ್ಣವಾಗಿ ಭ್ರಮ ನಿರಸನಗೊಳಿಸಿದಂತ ಬಜೆಟ್ ಅಂತ ಹೇಳ್ಬೇಕಾಗುತ್ತೆ. ಇದಕ್ಕೆ ಹೇಳೋದಕ್ಕೆ ಯಾರು ವಿರೋಧ ಪಕ್ಷ ಆಗ್ಬೇಕಾಗಿಲ್ಲ, ಅವರ ಬೆಂಬಲಿಗರು ಕೂಡ ಹೇಳ್ಬೇಕಾದಂತ ಸಂದರ್ಭದಲ್ಲಿ ನಾವಿದ್ದೀವಿ. ಉದಾಹರಣೆಗೆ 3 ವಿಷಯಗಳು ನಮ್ಮಲ್ಲಿದ್ದಾವೆ. ಸಿದ್ದರಾಮಯ್ಯನವರು ಈ ಬಜೆಟ್ ನ ವೆಚ್ಚವನ್ನು ಹೇರಿಸಿದ್ದಾರೆ. ಸಹಜವಾಗಿ ಬಜೆಟ್ ವೆಚ್ಚ ಏರ್ತಾ ಹೋಗುತ್ತೆ. 4.48 ಲಕ್ಷ ಕೋಟಿ ತೋರಿಸಿದ್ದಾರೆ. ಇದಕ್ಕೆ ಮುಂಚೆ 4 ಲಕ್ಷ ಕೋಟಿ ಬಜೆಟ್ ಇತ್ತು. ಈಗ 4.48 ಲಕ್ಷ ಕೋಟಿ ಬಜೆಟ್ ತೋರಿಸಿದ್ದಾರೆ. ಇದರಲ್ಲಿ ರೆವಿನ್ಯೂ ರಿಸಿಪ್ಟ್, ರಾಜಸ್ವ ಸ್ವೀಕೃತಿಯನ್ನ 3.15 ಲಕ್ಷ ಕೋಟಿ ಅಂತ ಹೇಳಿದ್ದಾರೆ. ರೆವಿನ್ಯೂ ರಿಸಿಪ್ಟ್ಸ್, ಈ 3.15 ಲಕ್ಷ ಕೋಟಿ ರೆವಿನ್ಯೂ ರಿಸಿಪ್ಟ್ಸ್ ಅಲ್ಲಿ 1.32 ಲಕ್ಷ ಕೋಟಿ ಸಾಲವೇ ಇದೆ. 1.32 ಲಕ್ಷ ಕೋಟಿ ಸಾಲವೇ ಇದೆ ಅಂತಂದ್ರೆ ಉಳಿದಿರುವಂತದ್ದು ರೆವಿನ್ಯೂ ರಿಸಿಪ್ಟ್ 1.9 ಲಕ್ಷ ಕೋಟಿ ಅಷ್ಟೇನೆ. ಈ 1.9 ಲಕ್ಷ ಕೋಟಿ ರೆವಿನ್ಯೂ ರಿಸಿಪ್ಟ್ ಅಲ್ಲಿ ಇವ್ರು ಏನ್ ಮಾಡ್ಲಿಕ್ಕೆ ಸಾಧ್ಯ ಅನ್ನುವಂತದನ್ನ ಪ್ರಶ್ನೆಗಳು ಅವರ ಈ ಬಜೆಟ್ ಅಲ್ಲಿ ಉತ್ತರನೇ ಇಲ್ಲ. ಮತ್ತು ಸಾಲದ ಪ್ರಮಾಣ ಹೆಚ್ಚಾಗ್ತಾ ಇದೆ. ಇವರು ಸಾಲ ಮರುಪಾವತಿನೇ 35 ಲಕ್ಷ ಕೋಟಿ, 35,000 ಕೋಟಿ ಅಂತ ಹೇಳ್ತಾ ಇದಾರೆ. ಬಡ್ಡಿ 40,000 ಕೋಟಿ ಆಗ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ. ಇವೆಲ್ಲವನ್ನು ಹೇಗೆ ನಿಭಾಯಿಸ್ತಾರೆ ಎನ್ನುವಂತದ್ದು ನಮ್ಮ ಮುಂದಿರುವಂತಹ ಆತಂಕದ ಪ್ರಶ್ನೆ. ಇವತ್ತಿನ ನವ ಉದಾಹರಣೆಗಳನ್ನ ಡೆಡ್ ಎಂಡ್ ತಲುಪಿದಂತ ಸಂದರ್ಭದಲ್ಲಿ ಸಾಲವನ್ನು ತಗೊಳ್ಕೊಳ್ದೇ ಬಜೆಟ್ ಮಂಡಿಸಲಿಕ್ಕೆ ಸಾಧ್ಯವಿಲ್ಲ ಅಂತ ದಿನಗಳಿದ್ದಾಗ ಸಿದ್ದರಾಮಯ್ಯ ಹೊಸ ರೀತಿಯ ನಿರೀಕ್ಷೆಯನ್ನು ನಾವು ಮಾಡಿದ್ವಿ. ಅದು ಎಲ್ಲಿಯೂ ಕಾಣ್ಲಿಲ್ಲ. ಎರಡನೇದಾಗಿ ಗ್ಯಾರಂಟಿ ಯೋಜನೆಗಳು, ಸಿದ್ದರಾಮಯ್ಯನವರ ಒಂದು ಗ್ಯಾರಂಟಿ ಯೋಜನೆಗಳು ಚುನಾವಣಾ ಭರವಸೆಗಳಾಗಿದ್ದು ಅದನ್ನ ಜಾರಿಗೊಳಿಸಿದ್ದಾರೆ. ಅದ್ರ ಬಗ್ಗೆ ಯಾವುದೇ ಅನುಮಾನ ಇಲ್ಲ, ಅದನ್ನ ಸ್ವಾಗತ ಮಾಡಲೇಬೇಕಾಗುತ್ತೆ. ಯಾಕಂದ್ರೆ ಉತ್ತಮ ಸಾರ್ವಜನಿಕ ಶಿಕ್ಷಣ, ಸಾರ್ವಜನಿಕ ಆರೋಗ್ಯ, ಸಾಮಾಜಿಕ ನ್ಯಾಯ ಕೊಡುವಲ್ಲಿ ವಿಫಲವಾದಂತ ಸರ್ಕಾರ ಕನಿಷ್ಠ ಅವರ ಪ್ರಜೆಗಳು ಹಸಿವಿನಿಂದ ಬದುಕಬಾರದು, ಹಸಿವಿನಿಂದ ನರಳಬಾರದು, ಮತ್ತು ಒಂದು ಕೊಳ್ಳುವ ಸಾಮರ್ಥ್ಯ ಬೆಳೆಸಬೇಕೆನ್ನುವ ಹಂತದಲ್ಲಿ ಬಂದಂತ ಗ್ಯಾರಂಟಿ ಯೋಜನೆಗಳು ನಿಜಕ್ಕೂ ಬೇಕಾಗಿತ್ತು. ಅದು ಕೊಳ್ಳುವ ಸಾಮರ್ಥ್ಯ ಹೆಚ್ಚು ಮಾಡಿದೆ ಮತ್ತು ಹಸಿವಿನಿಂದ ನರಳುವುದನ್ನ ಕಡಿಮೆ ಮಾಡಿದೆ. ಅದೆಲ್ಲವೂ ಸಹಜ, ಅದು ಕರೆಕ್ಟ್. ಆದ್ರೆ ಆ ಗ್ಯಾರಂಟಿ ಯೋಜನೆಗಳು ತಗೊಳ್ಳುವಂತ 50,000 ಕೋಟಿ, 51,000 ಕೋಟಿ, 52,000 ಕೋಟಿ ವೆಚ್ಚವನ್ನು ಹೇಗೆ ಸರಿದೂಗಿಸ್ತೀವಿ ಅಂತ ಸಿದ್ದರಾಮಯ್ಯನವರು 2 ವರ್ಷದಿಂದ ಹೇಳಿದ್ರು. ಅದು ಇವತ್ತಿಗೂ ಸಾಧ್ಯವಾಗಲಿಲ್ಲ. ಅದು ಈ ಬಜೆಟ್ ಅಲ್ಲಿ ನಮಗೆ ಕಾಣಲಿಲ್ಲ. ಮುಖ್ಯವಾಗಿ ಅವರು 4 ವಿಷಯಗಳನ್ನು ಹೇಳಿದ್ರು. ಒಂದು, ಕೇಂದ್ರದಲ್ಲಿಂದ ಬರುವಂತ ತೆರಿಗೆಯ ಮೂಲಕ, ರಾಜ್ಯದ ಪಾಲಿನ ಮೂಲಕ ಗ್ಯಾರಂಟಿಗೆ ತಗಲುವ ವೆಚ್ಚವನ್ನು ಸರಿದೂಗಿಸ್ತೀವಿ. ಎರಡನೇದು, ಆಡಳಿತ ಸುಧಾರಣೆ ಮೂಲಕ ಗ್ಯಾರಂಟಿ ವೆಚ್ಚವನ್ನು ಸರಿದೂಗಿಸ್ತೀವಿ. ಮೂರನೇದು, ಭ್ರಷ್ಟಾಚಾರವನ್ನು ನಿಯಂತ್ರಣ ಮಾಡೋದ್ರ ಮೂಲಕ ಆಡಳಿತ ಗ್ಯಾರಂಟಿಯ ವೆಚ್ಚವನ್ನು ಸರಿದೂಗಿಸ್ತೀವಿ. ನಾಲ್ಕನೇದು, ದುಂದು ವೆಚ್ಚವನ್ನ
ಕಡಿವಾಣಗೊಳಿಸೋದ್ ಮೂಲಕ ಗ್ಯಾರಂಟಿಯನ್ನು ಸರಿದೂಗಿಸ್ತೀವಿ ಅಂತ ಹೇಳಿದ್ರು. ಅದು ಈ ಬಜೆಟ್ ನಲ್ಲಿ ಅದರ ಯಾವುದೇ ಮುನ್ಸೂಚನೆ ಕಾಣ್ತಾ ಇಲ್ಲ. ಯಾಕಂತಂದ್ರೆ ಈ ತೆರಿಗೆಯಿಂದ ಬರುವ ಪಾಲು ಕೇಂದ್ರದಿಂದ ರಾಜ್ಯದ ಪಾಲು ಅಂತ ಹೇಳ್ತಾ ಇದ್ರೆ ಅದರ ಪ್ರಮಾಣ ಬಹಳ ಕಡಿಮೆ. ಅದರಿಂದ 52,000 ಕೋಟಿಯ ಗ್ಯಾರಂಟಿ ವೆಚ್ಚನ ಸರಿದೂಗಿಸಲಿಕ್ಕೆ ಸಾಧ್ಯವೇ ಇಲ್ಲ. ಹೀಗಾಗಿ ಅದನ್ನ ನಾವು ಪೇ ಮಾಡಲಿಕ್ಕೆ ಸಾಧ್ಯವಿಲ್ಲ. ಅಂದ್ರೆ ಸರ್ಕಾರ ಎಲ್ಲದಕ್ಕೂ ಸಹ ಕೇಂದ್ರದಿಂದ ತೆರಿಗೆ ಪಾಲ್ ಬರೋದಾದ್ರೆ ಅಂತ ತಪ್ಪಿಸ್ಕೊಳ್ಳೋಕ್ ಸಾಧ್ಯ ಇಲ್ಲ ಅಂತ ಸರ್. ಕೇಂದ್ರದಿಂದ ರಾಜ್ಯಕ್ಕೆ ಅನ್ಯಾಯ ಆಗಿರೋದು ನಿಜ, ಆದ್ರೆ ಅದರಿಂದ ರಾಜ್ಯಕ್ಕೆ ಸರಿದೂಗಿಸಕ್ಕೆ ಸಾಧ್ಯವಿಲ್ಲ. ಎರಡನೇದು ಭ್ರಷ್ಟಾಚಾರ ನಿಯಂತ್ರಣ ಬಗ್ಗೆ ಮಾತಾಡಿದ್ರು. ಭ್ರಷ್ಟಾಚಾರ ನಿಯಂತ್ರಣ ಆಗ್ಲಿಲ್ಲ. ಇವ್ರೇನು 40% ಅಂತ ಬಿಜೆಪಿಗೆ ಹೇಳಿದ್ರು, ಅದು ಸರಿ ಇತ್ತು. ಆದ್ರೆ ಈಗ ಅವರು ಎಷ್ಟು ನಿಯಂತ್ರಣ ಮಾಡಿದ್ದಾರೆ? ಭ್ರಷ್ಟಾಚಾರ ನಿಯಂತ್ರಣ ಆಗಿಲ್ಲ. ಅದರಿಂದ ಬರಬೇಕಾದಂತ ದುಡ್ಡು ಗ್ಯಾರಂಟಿ ಯೋಜನೆ ಬಳಸಕ್ ಸಾಧ್ಯ ಆಗ್ತಿಲ್ಲ. ಬಹಳ ಮುಖ್ಯವಾಗಿ ದುಂದು ವೆಚ್ಚದ ಕಡಿವಾಣದ ಬಗ್ಗೆ ಮಾತಾಡ್ತಾ ಇದ್ದಾರೆ. ದುಂದು ವೆಚ್ಚ ಕಡಿವಾಣ ಆಗ್ಲಿಲ್ಲ. ಇವರೇ ನಿಗಮದ ಅಧ್ಯಕ್ಷರುಗಳ ಬಗ್ಗೆ ನೇಮಕಾತಿ ಮಾಡಿದ್ರೆ ಅವರೆಲ್ಲರಿಗೂ ಕ್ಯಾಬಿನೆಟ್ ದರ್ಜೆನೆ ಕೊಟ್ಬಿಟ್ಟಿದ್ದಾರೆ. ಕ್ಯಾಬಿನೆಟ್ ದರ್ಜೆ 50 ಕೋಟಿ 60 ಕೋಟಿ ಆಗುತ್ತೆ. ಹೀಗಾಗಿ ದುಂದು ವೆಚ್ಚ ಕಡಿವಾಣ ಆಗ್ತಾ ಇಲ್ಲ. ಆಡಳಿತದಲ್ಲಿ ಅಧ್ಯಕ್ಷ ತುಂಬಿದೆ. ಹೀಗಾಗಿ ಗ್ಯಾರಂಟಿಗಳಿಗೆ ತಗೊಳ್ಳುವಂತ ವೆಚ್ಚವನ್ನ ಸರಿದೂಗಿಸುವಂತ ಸಿದ್ದರಾಮಯ್ಯನವರ ಬಗ್ಗೆ ಅಪಾರ ನಿರೀಕ್ಷೆ ಇತ್ತು. ಅದು ಸಾಧ್ಯವಾಗಿಲ್ಲ. ಇನ್ನು ಎರಡನೇದಾಗಿ ಈ ರೆವಿನ್ಯೂ ವೆಚ್ಚದ ಬಗ್ಗೆ ಮಾತಾಡ್ತಾ ಇದ್ರೆ ಅದ್ರ ಬಗ್ಗೆ ನಾವು ಅನೇಕ ಪ್ರಶ್ನೆಗಳನ್ನ ಕೇಳಬೇಕಾಗತ್ತೆ. ಮುಖ್ಯವಾಗಿ ನರೇಗಾವನ್ನು ತಗೊಳ್ಳಿ. ಸಿದ್ದರಾಮಯ್ಯನವರು ರಾಜಕೀಯವಾಗಿ ನರೇಗಾ ವಿರೋಧಿಸ್ತಾ ಇದ್ದಾರೆ. ಕರೆಕ್ಟ್, ನರೇಗಾ ರದ್ದತಿಯನ್ನು ಎಲ್ಲರೂ ವಿರೋಧಿಸ್ತಾ ಇದ್ದಾರೆ. ಆ ಬಿ ರಾಮ್ಜಿ ಎನ್ನುವಂಥದ್ದು ಸಂಪೂರ್ಣವಾಗಿ ನರೇಗಾದ ಆಶಯವನ್ನೇ ಹಾಳು ಮಾಡುತ್ತೆ. ಎಲ್ಲ ನಿಜ. ರಾಜಕೀಯವಾಗಿ ವಿರೋಧ ಮಾಡ್ತಿದ್ದಾರೆ, ಎಲ್ಲ ನಿಜ. ಆದ್ರೆ ನೀವು ನೋಡಿ 2025-26 ಸಂದರ್ಭದಲ್ಲಿ ಇದೇ ಪಂಚಾಯತ್ ರಾಜ್ ಮತ್ತು ಗ್ರಾಮೀಣಾಭಿವೃದ್ಧಿ ಇಲಾಖೆಗೆ 26,735 ಕೋಟಿ ಕೊಟ್ಟಿದ್ರು ಆಗ ಒಂದು ವರ್ಷದ ಹಿಂದೆ. ಈಗ ಈ ವರ್ಷದ ಬಜೆಟ್ ಅಲ್ಲಿ 26,559 ಕೋಟಿ ಕೊಟ್ಟಿದ್ದಾರೆ. ಅಂದ್ರೆ ಕಳೆದ ವರ್ಷಕ್ಕಿಂತ 176 ಕೋಟಿ ಕಡಿಮೆ ಕೊಟ್ಟಿದ್ದಾರೆ. ಅಂದ್ರೆ ನರೇಗಾ ಇದ್ದಾಗ ಕೇಂದ್ರದ ಪಾಲು 90% ಇರ್ತಾ ಇತ್ತು, ರಾಜ್ಯದ ಪಾಲು 10% ಇರ್ತಾ ಇತ್ತು. ಈಗ ವಿ ರಾಮ್ಜಿ ಬಂದ್ಮೇಲೆ ಕೇಂದ್ರದ ಪಾಲು 60% ಆಗಿದೆ, ರಾಜ್ಯದ ಪಾಲು 40% ಆಗಿದೆ. ರಾಜ್ಯದ ಪಾಲು 40% ಆದಾಗ ರಾಜ್ಯಗಳಿಗೆ ಹೆಚ್ಚುವರಿಯಾಗಿ 30% ಹೆಚ್ಚುವರಿಯಾಗಿ ವೆಚ್ಚ ತಗಲುತ್ತೆ. ಅದಕ್ಕೆ ತಕ್ಕಂತೆ RDPR ಇಲಾಖೆಗೆ ಹೆಚ್ಚುವರಿ ಮೊತ್ತ ಬಿಡುಗಡೆ ಮಾಡ್ಬೇಕಾಗುತ್ತೆ. ಆದ್ರೆ ಇವರು 176 ಕೋಟಿ ಕಡಿಮೆ ಮಾಡಿದ್ದಾರೆ. ಹಾಗಿದ್ಮೇಲೆ ಇವರು ಯಾವ ರೀತಿಯಲ್ಲಿ ನರೇಗಾವನ್ನ ಉಳಿಸ್ತಾರೆ ಅನ್ನುವಂತ ಪ್ರಶ್ನೆಗಳು ನಮ್ಮನ್ನ ಕಾಣ್ತಾ ಇದ್ದಾವೆ. ಹೀಗಾಗಿ ಇವರು ನರೇಗಾವನ್ನು ಉಳಿಸ್ತೀವಿ ಅನ್ನುವಂಥದ್ದು ಕೇವಲ ರಾಜಕೀಯ ಹೇಳಿಕೆಯಾಗಿ ಹೊರತಾಗಿ ಈ ಬಜೆಟ್ ಅಲ್ಲಿ ಅದು ಯಾವುದೇ ಲಕ್ಷಣಗಳು ಕಾಣ್ತಾ. ಕನಿಷ್ಠ ಇವರಿಂದ ನಾವು ರಾಜ್ಯ ಉದ್ಯೋಗ ಭದ್ರತಾ ಯೋಜನೆ, ಅದೇನದು ರಾಷ್ಟ್ರೀಯ ಉದ್ಯೋಗ ಭದ್ರತಾ ಯೋಜನೆ ಆಗಿತ್ತು, ಅದಕ್ಕೆ ಸವಾಲು ಒಡ್ಡುವಂತೆ ರಾಜ್ಯ ಉದ್ಯೋಗ ಭದ್ರತಾ ಯೋಜನೆ ಕಳಿಸಬಹುದಾಗಿತ್ತು. ಅದ್ರ ಬಗ್ಗೆ ಯಾವುದೇ ಚರ್ಚೆ ಮಾಡ್ತಾ ಇಲ್ಲ. ಮತ್ತು ಶಿಕ್ಷಣಕ್ಕೆ 47,000 ಕೋಟಿ ಅಂತ ಹೇಳ್ತಾ ಇದ್ರೆ ಅದು ಕಡೆಗೂ ಇಡೀ ಬಜೆಟ್ ವೆಚ್ಚದ ಕೇವಲ 10% ಆಗುತ್ತೆ. ನಾವು ಬಯಸ್ತಿರುವಂತದ್ದು 24%, ಅದು ಕೂಡ ಆಗಿಲ್ಲ. ಮತ್ತು ಬಹಳ ಮುಖ್ಯವಾಗಿ ಸ್ಟೇಟ್ ಈ ಬಾರಿಯ ಬಜೆಟ್ಗೆ 10ಕ್ಕೆ ಎಷ್ಟು ಮಾರ್ಕ್ಸ್ ಕೊಡ್ತೀರಾ? ನನ್ನ ಪ್ರಕಾರ ಬಜೆಟ್ಗೆ ಆ ತರದ ಒಂದು ತಾಂತ್ರಿಕವಾಗಿ ನಾವು ಮಾತಾಡಿದ್ರೆ ಅರ್ಥನೇ ಇಲ್ಲ ಅನ್ಸುತ್ತೆ. ಬಜೆಟ್ಗೆ ಮಾರ್ಕ್ಸ್ ಕೊಡ್ಬೇಕಾದ್ರೆ ಅದಕ್ಕೆ ಅನೇಕ ರೀತಿಯ ಮಾನದಂಡಗಳು ಇರ್ತವೆ. ಆ ಮಾನದಂಡಗಳು ಸಿದ್ದರಾಮಯ್ಯ ಸಾಧಿಸ್ತಿಲ್ಲ. ಅದ್ರ ಬಗ್ಗೆ ನನಗೆ ಆತಂಕ ಇರುವಂತದ್ದು. ಓಕೆ ಸರ್, ನಾನು ಮತ್ತೆ ನಿಮ್ಮನ್ನ ಮಾತಾಡಿಸ್ತೇನೆ. ವರಲಕ್ಷ್ಮಿ ಮೇಡಮ್, ಈಗ ನಿಮ್ಗೆ ಈ ಬಜೆಟ್ ಬಗ್ಗೆ ನಿಮ್ಮ ಮೊದಲ ಅಭಿಪ್ರಾಯ ಏನ್ ಮೇಡಮ್? ನಿಜವಾಗ್ಲೂ ಅಸಂಘಟಿತ ಕಾರ್ಮಿಕರಿಗೆ ಮತ್ತು ಮಹಿಳೆಯರಿಗೆ ಈ ಬಜೆಟ್ ಇಂದ ಸಹಾಯ ಆಗ್ತಾ ಇದೆ ಅಥವಾ ಆಗಬಹುದು ಅನ್ನುವಂತ ನಿರೀಕ್ಷೆಗಳೇನಾದ್ರೂ ಇದೆಯಾ? ನನಗೆ ಖಂಡಿತವಾಗ್ಲೂ ಬಜೆಟ್ ಘೋಷಣೆ ಆದ ನಂತರ ಆ ರೀತಿಯ ಏನು ಕೂಡ ಅನ್ನಿಸ್ತಾ ಇಲ್ಲ. ಯಾಕೆ ಅಂತ ಹೇಳಿದ್ರೆ ಅವರು ಬಜೆಟ್ ಪೂರ್ವದಲ್ಲಿ ಕಾರ್ಮಿಕ ಸಂಘಟನೆಗಳ ಒಟ್ಟಿಗೆ ಸಭೆನೇ ನಡೆಸಲಿಲ್ಲ, ನಂಬರ್ 1. ಎರಡನೇದು ಆಯ್ತು ಅಂತ ಹೇಳಿ ನಾವು ಹಲವು ಚಳುವಳಿಗಳ ಮುಖಾಂತರ ಅವರಿಗೆ ಹಲವು ಹಕ್ಕೊತ್ತಾಯಗಳನ್ನ ನಾವು ಕೊಟ್ಟಿದ್ದೀವಿ. ಈ ಹಕ್ಕೊತ್ತಾಯಗಳಲ್ಲಿ ನಾವು ಪ್ರಮುಖವಾಗಿ ಕೊಟ್ಟಿರೋದು 100ಕ್ಕೆ 90% ಇರತಕ್ಕಂತ ಅಸಂಘಟಿತ ಕ್ಷೇತ್ರದ ಕಾರ್ಮಿಕರು ಏನಿದ್ದಾರೆ ಅವರಿಗೆ ಹಲವು ಕಲ್ಯಾಣ ಮಂಡಳಿಗಳನ್ನ ಈ ಒಂದು ಸರ್ಕಾರ ಘೋಷಣೆ ಮಾಡಿದೆ. ಕಲ್ಯಾಣ ಮಂಡಳಿಯನ್ನ ಘೋಷಣೆ ಮಾಡಿದ ನಂತರ ಅದಕ್ಕೆ ಕೊಡಬೇಕಾಗಿರುವಂತ ಅನುದಾನಗಳ ಬಗ್ಗೆ ಯಾವುದೇ ಪ್ರಸ್ತಾಪಗಳು ಈಗಲೂ ಮಾಡಿಲ್ಲ, ಮತ್ತೆ ಇದುವರೆಗೂ ಕೂಡ ಅದಕ್ಕೇನು ಕೂಡ ಅಮೌಂಟ್ ಕೂಡ ಕೊಟ್ಟಿಲ್ಲ ಅನ್ನುವಂತ ಅಂಶ. ಆಮೇಲೆ ಎರಡನೇದು, ಈಗ ಇದು ಏನು ಸೋಷಿಯಲ್ ಸೆಕ್ಯೂರಿಟಿ ಬೋರ್ಡ್ ಅಂತ ಹೇಳಿ ಮಾಡಿದ್ದಾರೆ, ಸಾಮಾಜಿಕ ಭದ್ರತಾ ಕಲ್ಯಾಣ ಮಂಡಳಿ ಅಂತ 2008ರ ಒಂದೊಂದು ಕಾಯ್ದೆಯ ಪ್ರಕಾರ. ಆ ಬೋರ್ಡ್ಗೂ ಕೂಡ ಏನು ಅನುದಾನಗಳು ಕೊಡಬೇಕಾಗಿತ್ತು ಅದು ಪ್ರಸ್ತಾಪಗಳೇ ಇಲ್ಲ. ಅದರ ಬದಲಿಗೆ ಅವ್ರು ಏನ್ ಹೇಳ್ತಾ ಇದ್ದಾರೆ, ನಾವು ಕಾಯಕ ಏನು ಇದು ಕೇಂದ್ರಗಳನ್ನ ತೆಗಿತೀವಿ ಕಾಯಕ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಇದು ಕಲ್ಯಾಣ ಕಾರ್ಯಕ್ರಮಗಳನ್ನ ನಡೆಸ್ತೀವಿ ಅಂತ. ಸೊ ಅದು ಏನು ಕಲ್ಯಾಣ ಕಾರ್ಯಕ್ರಮ ಅದು ಕೂಡ ವಿವರ ಇಲ್ಲ. ಆಮೇಲೆ ನಾವು ಕಾರ್ಮಿಕರ ಮಕ್ಕಳಿಗೆ ಶಾಲೆಗಳನ್ನ ತೆಗಿತೀವಿ ಅಂತ ಹೇಳಿದ್ದಾರೆ. ಸೊ ಇದೆಲ್ಲವನ್ನ ಕೂಡ ನೋಡುವಾಗ ಇರುವಂತದ್ದನ್ನ
ಅಭಿವೃದ್ಧಿ ಪಡಿಸ್ಲಿಕ್ಕೆ ಅವ್ರಿಗೆ ಯಾವುದೇ ರೀತಿಯ ಯೋಚನೆಗಳು ಎರಡೂ ಕೂಡ ಕಾಣ್ಲಿಲ್ಲ. ಸೊ ಹೊಸದನ್ನ ಹುಡುಕುದು. ಈ ಹೊಸದನ್ನು ಕೂಡ ಹುಡುಕುದು ಅಂತಂದ್ರೆ ಏನಂದ್ರೆ ಅದ್ರ ಅರ್ಥ, ಈಗ ಕಟ್ಟಡ ಕಾರ್ಮಿಕರ ಕಲ್ಯಾಣ ಮಂಡಳಿಯಲ್ಲಿ ಒಂದಷ್ಟು ಹಣ ಇದೆ. ಆ ದುಡ್ಡನ್ನ ಉಪಯೋಗ ಮಾಡ್ಕೊಂಡೇನೆ ಇವರು ಕಾರ್ಮಿಕರ ಮಕ್ಕಳಿಗೆ 62 ವಸತಿ ಶ್ರಮಿಕ ಶಾಲೆಗಳನ್ನ ನಾವು ಪ್ರಾರಂಭ ಮಾಡ್ತೀವಿ. ಆಮೇಲೆ ಕೌಶಲ್ಯ ತರಬೇತಿ ಕೇಂದ್ರಗಳನ್ನ ನಡೆಸ್ತೀವಿ. ಈ ತರದೆಲ್ಲಾನು ಕೂಡ ಹೇಳ್ತಾ ಇದ್ದಾರೆ. 5 ಕೋಟಿ ಕಾಯಕ ಭಾಗ್ಯ ಯೋಜನೆ, ಕಾರ್ಮಿಕ ಕಾಯಕ ಅಂತ ಎಲ್ಲ ಹೇಳ್ತಾ ಇದ್ದಾರೆ. ಸೊ ಇದರ ವಿವರಗಳು ಏನು ಅಂತೇಳಿ ಗೊತ್ತಿಲ್ಲ. ಹಂಗಾಗಿ ಇರುವಂತದ್ದನ್ನ ಸ್ಟ್ರೆಂಥನ್ ಮಾಡ್ಲಿಕ್ಕೆ ಮಾಡಿದ್ರೆ ಏನಾದ್ರು ಕೂಡ ಉಪಯೋಗ ಆಗತ್ತೆ. ಬಟ್ ಆ ತರದಲ್ಲಿ ಏನು ಕೂಡ ಇದರಲ್ಲಿ ಕಾರ್ಯಕ್ರಮಗಳನ್ನ ತಗೊಂಡಿಲ್ಲ. ಆಮೇಲೆ ಇನ್ನೊಂದು, ಕನಿಷ್ಠ ವೇತನ ನಾವು ಬಹಳ ವರ್ಷಗಳಿಂದ ಒತ್ತಾಯ ಮಾಡ್ತಾ ಇರ್ತಕ್ಕಂಥದ್ದು. ಕರ್ನಾಟಕ ರಾಜ್ಯದಲ್ಲಿ 7 ವರ್ಷ ಆಗಿದೆ ಕನಿಷ್ಠ ವೇತನ ಪರಿಷ್ಕರಣೆಯಾಗಿ. ಆಗಸ್ಟ್ ತಿಂಗಳಲ್ಲಿ ಇವತ್ತು ಲೇಬರ್ ಡಿಪಾರ್ಟ್ಮೆಂಟ್ ಅಲ್ಲಿ ಏನು ಕನಿಷ್ಠ ವೇತನ ಸಲಹಾ ಮಂಡಳಿ ಇವತ್ತು ಶಿಫಾರಸು ಮಾಡಿದೆ. 2025 ನವೆಂಬರ್ ಅಲ್ಲಿ ಆಗಿದ್ರು ಕೂಡ ಅದಕ್ಕೆ ಇದುವರೆಗೂ ಕೂಡ ಯಾವುದೇ ರೀತಿಯ ಪ್ರಯತ್ನಗಳನ್ನ ನಡೆಸಲಿಲ್ಲ. ಅವರು ಹೇಳ್ತಾ ಇದ್ದಾರೆ 1948ರ ಕನಿಷ್ಠ ವೇತನ ಕಾಯ್ದೆ ರೀಫಿಲ್ ಆಗಿರೋದ್ರಿಂದ ನಾವ್ ಇದನ್ನ ಮಾಡಕ್ಕೆ ಬರಲ್ಲ, ಕಾನೂನು ಇಲಾಖೆ ಅಭಿಪ್ರಾಯ ತಗೊಳ್ತೀವಿ ಅಂತ. ಸೊ ಇವತ್ತು ಕ್ಯಾಬಿನೆಟ್ ಒಂದು ಆರ್ಡಿನೆನ್ಸ್ ತಗೊಳ್ಬಹುದಾಗಿತ್ತು, ತಗೊಂಡು ಇದರಲ್ಲಿ ಅನೌನ್ಸ್ ಮಾಡಬಹುದಾಗಿತ್ತು, ಬಜೆಟ್ ಅಲ್ಲೇ ಅನೌನ್ಸ್ ಮಾಡಬಹುದಾಗಿತ್ತು. ಬಟ್ ಆ ತರ ಯಾವುದೇ ಪ್ರಯತ್ನಗಳನ್ನು ಕೂಡ ಮಾಡ್ಲಿಲ್ಲ. ಇದರಿಂದಾಗಿ ಇವತ್ತು ಲಕ್ಷಾಂತರ ಬಗ್ಗೆನೂ ಯಾವುದೇ ಸ್ಪಷ್ಟತೆ ಇಲ್ಲ ಮೇಡಮ್. ಉದ್ಯೋಗ ಇಲ್ಲ. ಹೌದು, ನಾನ್ ಬರ್ತೀನಿ, ಉದ್ಯೋಗ ಭದ್ರತೆ ಮತ್ತೆ ಬರ್ತೀನಿ. ಸೊ ಇದ್ರ ಬಗ್ಗೆ ಅವ್ರೇನು ಕೂಡ ಅನೌನ್ಸ್ ಮಾಡ್ಲಿಲ್ಲ. ಮತ್ತೆ ಇವತ್ತು ಕಾಂಗ್ರೆಸ್ ಗೌರ್ಮೆಂಟ್ ಅಧಿಕಾರಕ್ಕೆ ಬರುವಾಗ ಬಹಳ ಪ್ರಮುಖವಾದಂತ ಒಂದು ಅಶ್ಯೂರೆನ್ಸ್ ಅನ್ನ ಕೊಟ್ಟಿತ್ತು. ಏನಂತ ಹೇಳಿದ್ರೆ, ಲಕ್ಷಾಂತರ ಜನ ಇವತ್ತು ಕಾಂಟ್ರಾಕ್ಟ್, ಔಟ್ಸೋರ್ಸ್ ಮತ್ತು ಕಾಯಂ ಅಲ್ಲದ ಒಂದು ಸ್ಥಳಗಳಲ್ಲಿ ಇವತ್ತು ಕೆಲಸ ಮಾಡ್ತಾ ಇದ್ದಾರೆ. ಎಲ್ಲ ಇಲಾಖೆಗಳಲ್ಲೂ ಕೂಡ ಕೆಲಸ ಮಾಡ್ತಾ ಇದ್ದಾರೆ. ಅವರುಗಳನ್ನ ಒಂದು ಕೆಲಸದ ಭದ್ರತೆ ಕೊಡುವ ಸಲುವಾಗಿ ಒಂದು ಇನ್ಸೋರ್ಸ್ ಅನ್ನ ಮಾಡೋದಕ್ಕೆ ನಾವು ಪ್ರಯತ್ನ ಮಾಡ್ತೀವಿ ಅನ್ನುವಂಥದ್ದನ್ನ ಹೇಳಿದ್ರು. ಬಟ್ ಆ ತರದ ಯಾವುದೇ ಪ್ರಯತ್ನಗಳು ಕೂಡ ಈ ಬಜೆಟ್ ಅಲ್ಲಿ ಕಾಣ್ಲಿಲ್ಲ. ಆಮೇಲೆ ಈಗ ಉದ್ಯೋಗಗಳನ್ನ ಸೃಷ್ಟಿ ಮಾಡುವಂತ ವಿಚಾರದಲ್ಲೂ ಕೂಡ ಈಗ ನಾವು ಕನಿಷ್ಠ ವೇತನ ಪರಿಷ್ಕರಣೆ ಮಾಡಿ ಅಂತ ಹೇಳಿದ್ರೆ ಅವ್ರೇನ್ ಹೇಳ್ತಾರೆ, ಬಂಡವಾಳಗಾರರು ಬಂಡವಾಳ ಹಾಕಲ್ಲ, ಅವಾಗ ಉದ್ಯೋಗ ಸೃಷ್ಟಿ ಆಗಲ್ಲ ಅಂತ ಹೇಳ್ತಾರೆ. ಈಗ ಕನಿಷ್ಠ ವೇತನ 7 ವರ್ಷದಿಂದ ಅನೌನ್ಸ್ ಮಾಡ್ಲಿಲ್ಲ ಅಂತ ಹೇಳಿದ್ರೆ ಇಷ್ಟೊತ್ತಿಗೆ ಇದು ಸೃಷ್ಟಿ ಆಗ್ಬೇಕಾಗಿತ್ತಲ್ಲ. ಅಂಶಗಳು ಕೂಡ ಇವತ್ತು ಇದ್ರಲ್ಲಿ ಇದಾವೆ. ಸೊ ಹಾಗಾಗಿ ಈ ತರದ ಒಂದ್ ರೀತಿಯ ದೂರದೃಷ್ಟಿ ಮತ್ತು ಅದಕ್ಕೆ ಬೇಕಾಗಿರುವಂತ ಒಂದು ಅಡಿಪಾಯವನ್ನು ಹಾಕುವಂತ ರೀತಿಯ ಕಾರ್ಮಿಕರ ವಿಚಾರಕ್ಕೆ ಇದರಲ್ಲಿ ಪ್ರಸ್ತಾಪಗಳನ್ನ ಮಾಡಿಲ್ಲ. ಮತ್ತೆ ನಾವು ಹಣಕಾಸು ಖರ್ಚಿಲ್ಲದೇನೆ ಒಂದು ಟ್ರೈಪಾರ್ಟಿಯೇಟ್ ಕಮಿಟಿಯನ್ನ ಮಾಡಬೇಕು, ಕರ್ನಾಟಕ ಲೇಬರ್ ಕಾನ್ಫರೆನ್ಸ್ ಅನ್ನ ನೀವು ರಚಿಸಬೇಕು ಅಂತ ಹೇಳಿ ನಾವು ಕೇಳಿದ್ವಿ. ಬಟ್ ಅದು ಕೂಡ ಏನು ಕೂಡ ಇದರಲ್ಲಿ ಪ್ರಸ್ತಾಪಗಳನ್ನ ಮಾಡಿಲ್ಲ ಅನ್ನುವಂತ ಅಂಶಗಳು ಇದಾವೆ. ಆಮೇಲೆ ಬಹಳ ಮುಖ್ಯವಾಗಿ ಮಹಿಳೆಯರಿಗೆ ಸಂಬಂಧಪಟ್ಟು ಬಂದಾಗ ವುಮೆನ್ ಅಂಡ್ ಚೈಲ್ಡ್ ಡೆವಲಪ್ಮೆಂಟ್ ಡಿಪಾರ್ಟ್ಮೆಂಟ್ ಒಂದೇನೆ ಇವತ್ತು ನಮ್ಮ ಕರ್ನಾಟಕ ರಾಜ್ಯದ ಸಮಗ್ರ ಮಹಿಳೆಯರು ಮತ್ತು ಮಕ್ಕಳಿಗೆ ಸಂಬಂಧಪಟ್ಟಂತ ಒಂದು ಕೆಲಸಗಳನ್ನ ಮಾಡ್ತಾ ಇರೋದು. ಸೊ ಈಗ ಆ ಇಲಾಖೆಗೆ ಹೆಚ್ಚು ಕಡಿಮೆ 34,500 ಕೋಟಿ ನಾವು ಕೊಟ್ಟಿದೀವಿ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಅರೆ, ಈ 34,929 ಕೋಟಿ ಒಳಗಡೆ 28 ಲಕ್ಷ ಕೋಟಿ ಅಷ್ಟು 28,000 ಕೋಟಿ ಗೃಹಲಕ್ಷ್ಮಿದೆ ಪಾಲಿರುವಂತದ್ದು. ಸೊ ಅಲ್ಲಿಗೆ ಡಿಪಾರ್ಟ್ಮೆಂಟಿನ ಆಕ್ಚುಯಲ್ ಬಜೆಟ್ ಎಷ್ಟು? 5,500 ಕೋಟಿ. 5,500 ಕೋಟಿ ಒಳಗಡೆ 3,500 ಕೋಟಿ ಎಗೈನ್ ICDS ಸ್ಕೀಮ್ದು. ಅಂದ್ರೆ ಇನ್ನ 1,500 ಕೋಟಿ ಅಷ್ಟೇನೆ ಡಿಪಾರ್ಟ್ಮೆಂಟ್ ಗೆ ಉಳಿದಿರ್ತಕ್ಕಂಥದ್ದು ಅನ್ನುವಂತ ಅಂಶಗಳು ಇದಾವೆ. ಸೊ ಈಗ ದೇವದಾಸಿಯರದು ಅವರು ಸರ್ವೆ ಮಾಡಿದ್ದಾರೆ. ಆಮೇಲೆ ಮತ್ತೆ ಈಗ ಇವರು ಏನು ಹಿರಿಯ ನಾಗರಿಕರು ಇದೇ ಇಲಾಖೆಗೆ ಬರ್ತದೆ, ಒಂಟಿ ಮಹಿಳೆಯರು, ಆಮೇಲೆ ಮತ್ತೆ ಮಹಿಳೆಯರ ಒಟ್ಟು ಡೆವಲಪ್ಮೆಂಟಿನ ಆಕ್ಟಿವಿಟಿಗಳು ಇದೆಲ್ಲವೂ ಕೂಡ ಇಲಾಖೆ ಒಳಗಡೆನೆ ಇಲ್ಲೇನೆ ಬರ್ಬೇಕಾಗತ್ತೆ. ಬಟ್ ಆ ತರದ ಯಾವುದೇ ಒಂದು ಸಮಗ್ರವಾದಂತ ದೃಷ್ಟಿಕೋನದಿಂದ ಆ ಒಂದು ಇದಕ್ಕೂ ಕೂಡ ಬಜೆಟ್ ಅನ್ನ ಕೊಟ್ಟಿಲ್ಲ ಅನ್ನುವಂತ ಅಂಶ ಒಂದು. ಎರಡನೇದು, ಈಗ ಮೊನ್ನೆ ಸರ್ಕಾರನೇ ಹೇಳಿದೆ, ಒಂದು ಉನ್ನತ ಮಟ್ಟದ ಸಭೆಗಳು ನಡೆದಾಗ ರಾಜ್ಯದಲ್ಲಿ ಅಪೌಷ್ಟಿಕತೆ ಹೆಚ್ಚಾಗ್ತಾ ಇದೆ, ಗರ್ಭಿಣಿ ಬಾಣಂತಿಯರ ಅನಿಮಿಯಾ ಜಾಸ್ತಿ ಆಗ್ತಾ ಇದೆ ಅಂತ. ಈ ಅನಿಮಿಯಾವನ್ನ ಕಡಿಮೆ ಮಾಡ್ಲಿಕ್ಕೆ, ಮಕ್ಕಳ ಅಪೌಷ್ಟಿಕತೆಯನ್ನ ಕಡಿಮೆ ಮಾಡ್ಲಿಕ್ಕೆ ನಿಮ್ಮ ಕಾರ್ಯಕ್ರಮ ಏನು ಅಂತ ಹೇಳಿದಾಗ ಈ ಬಜೆಟ್ ಅಲ್ಲಿ ಏನನ್ನು ಕೂಡ ಹೇಳಿಲ್ಲ. ಸೊ ನಾವು ಬಹಳ ಪ್ರಮುಖವಾಗಿ ಇಲ್ಲಿ ಪ್ರಸ್ತಾಪ ಮಾಡ್ತಾ ಇರೋದು, ಆ ಮಕ್ಕಳಿಗೆ ಕೊಡ್ತಕ್ಕಂತ, ಗರ್ಭಿಣಿ ಬಾಣಂತಿಯರಿಗೆ ಕೊಡ್ತಾ ಇರ್ತಕ್ಕಂತ ಯೂನಿಟ್ ಕಾಸ್ಟ್. ಅಂದ್ರೆ ಈಗ 8 ರೂಪಾಯಿ 2017ರಲ್ಲಿ ಅವರು ನಿಗದಿ ಮಾಡಿದ್ದು, 2017ರಿಂದ 2026 ಬಜೆಟ್ ಬಂದ್ರು ಕೂಡ ಸೆಂಟ್ರಲ್ ಗೌರ್ಮೆಂಟ್ ಮತ್ತು ಸ್ಟೇಟ್ ಗೌರ್ಮೆಂಟ್ ಎರಡೂ ಕೂಡ ಇವತ್ತ ಯೂನಿಟ್ ಕಾಸ್ಟ್ ಅನ್ನ ಹೆಚ್ಚಳ ಮಾಡದೇ ಇರೋದ್ರಿಂದ ಈ ಬೆಲೆ ಏರಿಕೆ ಆಧಾರದಲ್ಲಿ ಒಂದು ಪೌಷ್ಟಿಕ ಆಹಾರವನ್ನ ಅಂಗನವಾಡಿ ಕೇಂದ್ರಗಳ ಮುಖಾಂತರ ಯಾವ ರೀತಿಯಲ್ಲಿ ಕೊಡ್ಲಿಕ್ಕೆ ಸಾಧ್ಯ ಇದೆ ಅಂತಕ್ಕಂಥ ಅಂಶಗಳು ಕೂಡ ಇದರಲ್ಲಿ ನಾವು ನೋಡ್ಬೋದಾಗಿದೆ.
ಸೊ ಹಾಗಾಗಿ ಆ ಯೂನಿಟ್ ಕಾಸ್ಟ್ ಹೆಚ್ಚಳ ಮಾಡ್ಲಿಲ್ಲ. ಮತ್ತೆ ವರ್ಕರ್ ಇದು ನಾವು ಹೇಳ್ತಾ ಇರೋದು ಈ ಅಂಗನವಾಡಿಯ ಮಕ್ಕಳಿಗೆ ಒಂದು ಬುನಾದಿಯನ್ನ ಹಾಕ್ಲಿಕ್ಕೆ ಅಂಗನವಾಡಿ ಕೇಂದ್ರಗಳಲ್ಲಿ LKG UKG ಶಿಕ್ಷಣವನ್ನ ಪ್ರಾರಂಭ ಮಾಡಬೇಕು ಇಡೀ ಥ್ರೂಔಟ್ ಕರ್ನಾಟಕ ಅಂತ ಹೇಳ್ತಾ ಇದೀವಿ. ಅವರು ಸರ್ಕಾರ ಈಗಾಗ್ಲೇ ಮುಖ್ಯಮಂತ್ರಿಗಳೇ ಘೋಷಣೆ ಮಾಡಿರೋದು ಮೊನ್ನೆ ನವೆಂಬರ್ ಅಲ್ಲಿ. ಅಕ್ಟೋಬರ್ ಅಲ್ಲಿ ಘೋಷಣೆ ಮಾಡಿದ್ದೇನೆಂದ್ರೆ 5,500 ಅಂಗನವಾಡಿ ಕೇಂದ್ರಗಳಿಗೆ ನಾವು LKG UKG ಯನ್ನ ಕೊಡ್ತೇವೆ ಅನ್ನುವಂತ ಮಾತನ್ನ ಹೇಳಿದ್ದಾರೆ. ಕೊಡ್ತೇವೆ ಅಂತ ಹೇಳಿದ್ಮೇಲೆ ಬಜೆಟ್ ಕೊಡ್ಬೇಕಲ್ಲ. ಈ ಬಜೆಟ್ ಅಲ್ಲಿ ಆ ತರದ ಯಾವುದೇ ಪ್ರಸ್ತಾಪಗಳು ಕೂಡ ಇಲ್ಲ. ಸೊ ಹಂಗಾಗಿ ಈಗ ನಾವು ಒಂದ್ ರೀತಿಯ ಅಭಿವೃದ್ಧಿಯ ಕಡೆಗೆ ಮತ್ತು ಎಲ್ಲಾ ಪೇರೆಂಟ್ಸು ಕೂಡ ಮಕ್ಕಳು ಒಂದು ಒಳ್ಳೆ ವಿದ್ಯಾಭ್ಯಾಸ ಸಿಗಬೇಕು ಅಂತ ಹೇಳಿ ಆಶಯ ಪಡುವಂತ ಸಂದರ್ಭಗಳಲ್ಲಿ ಯಾವ ಮೂಲಭೂತವಾಗಿ ಈ ಮಕ್ಕಳು ಅನ್ನುವಂತ ಬೀಜವನ್ನ ಸಂರಕ್ಷಣೆ ಮಾಡುವ ಅಂಗನವಾಡಿ ಕೇಂದ್ರಗಳಿಗೆ ಮತ್ತು ICDS ಗೆ ಪ್ರತ್ಯೇಕವಾದಂತ ಒಂದು ಅನುದಾನಗಳನ್ನ ಕೊಡದೇ ಇರುವಂತದ್ದು ನೋಡಿದ್ರೆ ಆ ICDS ಸ್ಕೀಮ್ ಅನ್ನ ಸ್ಟ್ರೆಂಥನ್ ಮಾಡ್ತಕ್ಕಂತ ಮತ್ತು ಆ ಮಕ್ಕಳ ಭವಿಷ್ಯತ್ತನ್ನ ಇವತ್ತಿನ ಆಶಯಕ್ಕೆ ಅನುಗುಣವಾಗಿ ರೂಪಿಸುವಂತ ಕಾರ್ಯಕ್ರಮಗಳು ಈ ಬಜೆಟ್ ಅಲ್ಲಿ ಕಾಣ್ಲಿಲ್ಲ ಅನ್ನುವಂಥದ್ದು ಬಹಳ ಸ್ಪಷ್ಟವಾಗಿದೆ. ಮಾಜಿ ದೇವದಾಸಿಯರಿಗೆ ಪ್ರೋತ್ಸಾಹ ಧನವನ್ನ 45,000 ರೂಪಾಯಿಗೆ ಹೆಚ್ಚಳ ಮಾಡೋದಾಗಿ ಘೋಷಣೆ ಮಾಡಿದ್ದಾರೆ. ಅದ್ರ ಬಗ್ಗೆ ನಿಮ್ಗೆ ಏನ್ ಅನ್ಸುತ್ತೆ? ಮಾಜಿ ದೇವದಾಸಿಯರು ಈಗ ಮಾಜಿ ದೇವದಾಸಿಯರು ಎಷ್ಟು ಸಂಖ್ಯೆಯಲ್ಲಿದ್ದಾರೆ ಅನ್ನುವಂತ ಅಂಶ ಆಯ್ತಾ. ಸೊ ಈಗ ಪ್ರೋತ್ಸಾಹ ಧನ ಮಾಡಿದ ಕೂಡ್ಲೇನೆ ಅವರಿಗೆ ಒಂದು ಕೈಗೊಂದಷ್ಟು ಸಿಗುತ್ತೆ. ಆದ್ರೆ ನಾವು ಕೇಳ್ತಾ ಇರೋದು ಅವರಿಗೆ ಒಂದು ಸ್ವಂತ ಉದ್ಯೋಗ, ಒಂದು ಸ್ವಂತ ಮನೆ ಮತ್ತು ಭೂಮಿಯನ್ನ ಕೊಡ್ಬೇಕು ಅಂತ ಹೇಳ್ತಾ ಇರೋದು. ಅಂದ್ರೆ ಒಂದು ಸಂಪೂರ್ಣವಾದಂತ ಒಂದು ವಿಮೋಚನೆ ಆಗಬೇಕು ಅಂತ. ಸೊ ನೀವು ಪ್ರೋತ್ಸಾಹ ಧನಗಳನ್ನ ಹೆಚ್ಚಳ ಮಾಡೋದ್ರಿಂದ ಸಂಪೂರ್ಣ ವಿಮೋಚನೆ ಮಾಡ್ಲಿಕ್ಕಾಗಲ್ಲ. ಅದೊಂದು ಆಕ್ಟಿವಿಟಿ ಆಗತ್ತೆ ಅಷ್ಟೇನೆ. ಓಕೆ, ಬೇಸಿಕ್ ಚೇಂಜಸ್ ಬರೋದಿಲ್ಲ ಅಂತ ಹೇಳಿ. ಆಮೇಲೆ ಇನ್ನೊಂದು ಈಗ ಅವ್ರು ಹೇಳ್ತಾ ಇದ್ದಾರೆ ಏನಂದ್ರೆ ಈಗ ನಮ್ಮ ಅಂಗನವಾಡಿ ವರ್ಕರ್ಸ್ಗೆ 15,000 ರೂಪಾಯಿ ಎಲೆಕ್ಷನ್ ಟೈಮ್ ಅಲ್ಲಿ ಕೊಡ್ತೀವಿ, ಪೇಮೆಂಟ್ ಹೆಚ್ಚಳ ಮಾಡ್ತೀವಿ ಅಂತ ಹೇಳಿದ್ರು. ಸಹಾಯಕಿಯರಿಗೆ 10,000 ಮಾಡ್ತೀವಿ ಅಂತ ಹೇಳಿದ್ರು. ಪಿಸಿಯೋಟದವರಿಗೆ 7,000 ಮಾಡ್ತೀವಿ ಅಂತ ಹೇಳಿದ್ರು. ಆಶಾ ವರ್ಕರ್ಸ್ ಗೆ 10,000 ಮಾಡ್ತೀವಿ ಅಂತ ಹೇಳಿದ್ರು. ಹೋದ್ ಸಾರಿ ಬಜೆಟ್ ಅಲ್ಲಿ 1,000 ರೂಪಾಯಿ ವೇಜ್ ಅನ್ನ ಇನ್ಕ್ರೀಸ್ ಮಾಡಿದ್ರು. ಆದ್ರೆ ಆಶಾದವ್ರಿಗೂ 1,000 ರೂಪಾಯಿ ವೇಜ್ ಇನ್ಕ್ರೀಸ್ ಮಾಡಿ ಇದುವರೆಗೂ ಅವ್ರಿಗೆ ಆದೇಶನೂ ಮಾಡ್ಲಿಲ್ಲ, ಕೊಡ್ಲೂ ಇಲ್ಲ. ಮತ್ತೆ ಅಂಗನವಾಡಿ ಬಿಸಿ ಹಿಡಿದವ್ರು ಕೊಟ್ರು. ಮತ್ತೆ ಈ ವರ್ಷ ಮತ್ತೇನು ಕೂಡ ಪ್ರಸ್ತಾಪಗಳು ಇಲ್ಲ. ಅವ್ರು ಹೇಳ್ತಾ ಇರೋದು ಬಜೆಟ್ ಗಾತ್ರ ಕಡಿಮೆ ಆಗಿದೆ, ಸಾಲದ ಹೊರೆ ಹೆಚ್ಚಾಗಿದೆ, ಇದು ಕೇಂದ್ರ ಸರ್ಕಾರ ನಮಗೆ ಕೊಡ್ಬೇಕಾಗಿರುವಂತ ಪಾಲು ಕೊಡ್ತಾ ಇಲ್ಲ ಅಂತ ಹೇಳ್ತಿದ್ದಾರೆ. ಪಾಲು ಕೊಡ್ತಾ ಇಲ್ಲ ಅಂತ ಹೇಳಿದಾಗ ನಿಮಗೆ ಬೇಕಾಗಿರುವಂತ ಹೊಸ ಕಾರ್ಯಕ್ರಮಗಳ ಘೋಷಣೆಗೆ ನಿಮಗೆ ಹಣ ಇದೆ. ಅದೇ ಆಲ್ರೆಡಿ ಸರ್ಕಾರದ ಪ್ರಗತಿಗೋಸ್ಕರ, ಸಮಾಜದ ಅಭಿವೃದ್ಧಿಗೋಸ್ಕರ ಯಾರು ದುಡಿಮೆ ಮಾಡ್ತಾ ಇದ್ದಾರೆ ಅವರಿಗೆ ಕೊಡ್ಲಿಕ್ಕೆ ಹಣ ಇಲ್ಲ ಅಂತ ಹೇಳುವಂತ ವಾದವನ್ನ ಒಪ್ಲಿಕ್ಕೆ ಆಗಲ್ಲ ಅಂತಕ್ಕಂತ ಅಂಶಗಳು. ನಾವು ಅಂಗನವಾಡಿಯವರಿಗೆ 2 ಸೀರೆ ಕೇಳಲೇ ಇಲ್ಲ. ಮಾಡಿದ್ರೆ ಅದ್ ಯಾವ್ಯಾವ್ದು ಅಂತ ಒಂದೆರಡು ಉದಾಹರಣೆ ಏನಾದ್ರು ಕೊಡ್ಲಿಕ್ಕೆ ಆಗ್ಬೋದಾ? ಅಲ್ಲ ಮೇಡಮ್, ಈಗ ಅಂಗನವಾಡಿಯವರಿಗೆ ನಾವ್ 2 ಸೀರೆ ಕೇಳೇ ಇಲ್ಲ. ಏನ್ ಅಗತ್ಯ ಇತ್ತು 2 ಸೀರೆದು? ಈಗ ಅದ್ರ ಬದಲಿಗೆ ನೀವು LKG UKG ಗೆ ಅನುದಾನ ಕೊಡ್ಬೋದಾಗಿತ್ತು, ಹೌದಾ? ಆಮೇಲೆ ಮತ್ತೆ ಈಗ ನೋಡಿ ಅವರು ಸ್ಕಿಲ್ ಡೆವಲಪ್ಮೆಂಟ್ ಅಂತ ಹೇಳ್ತಾರೆ. ಯಾವ್ದದು? ಇದು ಸುಮಾರು 104 ಇದು ಸ್ಕಿಲ್ ಡೆವಲಪ್ಮೆಂಟ್ ಗೆ ನಾವೊಂದಷ್ಟು ಹಣವನ್ನ ತೆಗ್ದಿಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಏನ್ ಮಾಡ್ತೀರಾ ಸ್ಕಿಲ್ ಡೆವಲಪ್ಮೆಂಟ್? ಈಗಿರ್ತಕ್ಕಂಥ ಸರ್ಕಾರಿ ಶಾಲೆಗಳನ್ನ ಸ್ಟ್ರೆಂಥನ್ ಮಾಡೋದಕ್ಕೆ ಆತರ ಒಂದು ಯೋಜನಾಬದ್ಧವಾದಂತ ಕೆಲಸ ಮಾಡ್ಲಾರ್ದೆ ಪೆರಿಪೆರಲ್ ಆಗಿ ಮೇಲೆ ಮಾಡ್ಕೊಂಡು ಹೋಗುವಂತದ್ದು. ಅದೇ ನಾವು ಈ ಬಜೆಟ್ ಅಲ್ಲಿ ನಾವು ಇಂಥದ್ದು ಹೊಸದಾಗಿ ಅನೌನ್ಸ್ ಮಾಡಿದೀವಿ ಈ ರೀತಿ ಒಳಗಡೆ. ಆಮೇಲೆ ನೋಡಿ, ಈಗ 800 ಶಾಲೆಗಳು ಪಬ್ಲಿಕ್ ಶಾಲೆಗಳನ್ನ ನಾವು ಉನ್ನತೀಕರಿಸ್ತೀವಿ ಅಂತ ಹೇಳ್ತಿದ್ದಾರೆ. ಏನು ವಾಟ್ಸ್ ದ ಮೀನ್ ಆಫ್ ಪಬ್ಲಿಕ್ ಶಾಲೆ? ಆಯ್ತಾ. ಈಗ ನಾವು ಬೀಜ ಸಂರಕ್ಷಣೆ ಮಾಡುವಂತದ್ದು ICDS 6 ವರ್ಷದ ಒಳಗಿನ ಮಕ್ಕಳಿಗೆ ನಿಮಗೇನು ಕೂಡ ಯೋಚನೆ ಇಲ್ಲ. ಅಬೌವ್ 6 ಇಯರ್ ಹೇಳ್ತಾ ಇದ್ದೀರಾ. ಮತ್ತೆ ಪಬ್ಲಿಕ್ ಶಾಲೆನೂ ಕೂಡ ಇದರಲ್ಲಿ ಬರ್ತಕ್ಕಂತ ಅನುದಾನಗಳನ್ನ ಇದಕ್ಕೆ ಲಿಂಕ್ ಮಾಡಿರ್ಬೇಕು ಅಂತ ಹೇಳಿ ಅನ್ಸುತ್ತೆ. ಅದು ಕಂಪ್ಲೀಟ್ ಆಗಿ ಬಜೆಟ್ ಆದ್ಮೇಲೆ ಅವ್ರೇನು ಆದೇಶಗಳು ಮಾಡ್ತಾರೆ, ಆ ಆದೇಶಗಳನ್ನ ತಗೊಂಡಾಗ ನಮಗ್ ಗೊತ್ತಾಗತ್ತೆ. ಮತ್ತೆ ಈಗ ನೋಡಿ 20 ಹೊಸ ಶಿಶುಪಾಲನಾ ಕೇಂದ್ರಗಳ ಸ್ಥಾಪನೆ ಅಂತ ಹೇಳ್ತಾರೆ. ಆಯ್ತಾ. ಏನು ಶಿಶುಪಾಲನಾ ಕೇಂದ್ರ ಅಂತ ಹೇಳಿದ್ರೆ ಈ ವರ್ಕಿಂಗ್ ವುಮೆನ್ ಕೆಲಸ ಮಾಡ್ತಕ್ಕಂಥ ಸ್ಥಳಗಳಲ್ಲಿ ಅಂತ. ಒಂದು ಕಡೆ ನೀವು ಲೇಬರ್ ಕೋಡ್ ಅಲ್ಲಿ 20 ಜನ ಹೆಣ್ಮಕ್ಳು ಎಲ್ಲಿ ಕೆಲಸ ಮಾಡ್ತಾರೆ ಅಲ್ಲಿರ್ತಕ್ಕಂಥ ಶಿಶುಪಾಲನಾ ಕೇಂದ್ರವನ್ನ ಮಿತಿಯನ್ನ 50ಕ್ಕೆ ಹೆಚ್ಚಳ ಮಾಡಿ ಇರುವಂತ ಶಿಶುಪಾಲನಾ ಕೇಂದ್ರವನ್ನೇ ಮುಚ್ಚುತ್ತಾ ಇದ್ದೀರಾ. ಈಗ ಮತ್ತೆ ಹೊಸದಾಗಿ ಶಿಶುಪಾಲನಾ ಕೇಂದ್ರ ಅಂದ್ರೆ ಎಲ್ಲಿ ಮಾಡ್ತೀರಾ, ಏನ್ ಮಾಡ್ತೀರಾ, ಯಾರಿಗೂ ಉಪಯೋಗ ಇದೆ? ಇವತ್ತು ಇರ್ತಕ್ಕಂಥ ಇದು ಇನ್ ಜನರಲ್ ಶಿಶುಪಾಲನಾ ಕೇಂದ್ರಗಳಿಂದ ಯಾರಿಗಾರು ಸಹಾಯ ಆಗಿದ್ಯಾ? ಈ ಎಲ್ಲ ಸ್ಟಡೀಸ್ ಬೇಕಲ್ಲ. ಈ ತರ ಹಣವನ್ನ ಅವರು ಬೇರೆದಕ್ಕೆ ಉಪಯೋಗ ಮಾಡ್ತಾ ಇರ್ತಾರೆ ಹೊರತು ಈಗ ಆಲ್ರೆಡಿ ಎಸ್ಟಾಬ್ಲಿಷ್ಡ್ ಆಗಿರ್ತಕ್ಕಂತ ಒಂದು ಸ್ಕೀಮ್ಗಳು ಅಥವಾ ಈ ತರದ ಒಂದು ವಿಚಾರಗಳನ್ನ ಸ್ಟ್ರೆಂಥನ್ ಮಾಡ್ಲಿಕ್ಕೆ
ರಿಸಲ್ಟ್ ಓರಿಯೆಂಟೇಶನ್ ಪ್ರಕಾರದಲ್ಲಿ ಅವ್ರೇನು ಇದು ಮಾಡ್ತಾ ಇಲ್ಲ ಅನ್ನುವಂಥದ್ದು ನನಗಿರುವಂತ ಆರೋಪ ಮೇಡಮ್. ಓಕೆ, ಅಂದ್ರೆ ಒಟ್ನಲ್ಲಿ ಈ ಒಂದು ಬಜೆಟ್ ಸಮಾಧಾನಕರವಾಗಿಲ್ಲ ಅನ್ನೋದು ಶ್ರೀಪಾದ್ ಭಟ್ರದ್ದು ಮತ್ತೆ ವರಲಕ್ಷ್ಮಿ ಅವ್ರ ಮಾತುಗಳಲ್ಲಿ ಅರ್ಥ ಆಗತ್ತೆ. ಶ್ರೀಪಾದ್ ಸರ್, ಈಗ ಸಾಮಾನ್ಯವಾಗಿ ಪ್ರತಿ ಬಾರಿ ಬಜೆಟ್ ಅಲ್ಲೂ ಸಹ ಶಿಕ್ಷಣ ಕ್ಷೇತ್ರಕ್ಕೆ ಒಂದಿಷ್ಟು ಅನುದಾನ ಇದ್ದೇ ಇರುತ್ತೆ, ಒಂದಿಷ್ಟು ಯೋಜನೆಗಳ ಬಗ್ಗೆಯೂ ಸಹ ಮಾಹಿತಿಗಳನ್ನ ಕೊಡ್ತಾರೆ. ಆದ್ರೂ ಸಹ ಸರ್ಕಾರಿ ಶಾಲೆಗಳ ಸ್ಥಿತಿ ಇನ್ನು ದುಸ್ಥಿತಿಯಲ್ಲೇ ಯಾಕಿದೆ? ಇಲ್ಲ, ಈಗ ಸರ್ಕಾರಿ ಶಾಲೆ ದುಸ್ಥಿತಿ ಯಾಕಿದೆ ಅಂತ ಈಗ ಚರ್ಚೆ ಮಾಡೋ ಸಮಯವಲ್ಲ, ದುಸ್ಥಿತಿಯಲ್ಲಿ ಇರೋದಂತ ನಿಜ. ಪ್ರತಿ ಬಾರಿಯೂ ಬಜೆಟ್ ಗಳಂತೂ ಬರುತ್ತೆ ಹಣ. ಬಜೆಟ್ ಅಲ್ಲಿ ಪ್ರತಿ ಬಾರಿಯೂ ನಾವು ಸರ್ಕಾರಿ ಶಾಲೆಗಳ ಸ್ಥಿತಿಯನ್ನ ನಾವು ಮತ್ತೆ ಚೆನ್ನಾಗಿ ಮಾಡ್ತೇವೆ, ಮರುಕಳಿಸ್ತೇವೆ, ಈ ರೀತಿ ಭರವಸೆಗಳಂತೂ ಬರುತ್ತೆ. ಆದ್ರೆ ಸ್ಥಿತಿ ಮಾತ್ರ ಯಾವಾಗ್ಲೂ ಹಾಗೆ ಇರುತ್ತೆ ಅಂತಂದ್ರೆ ಮತ್ತೆ ಬಜೆಟ್ ಅಲ್ಲಿ ಯಾವತ್ತೂ ಅವರು ಸರ್ಕಾರಿ ಶಾಲೆಯನ್ನ ಉನ್ನತೀಕರಿಸ್ತೀವಿ ಅಂತ ಪದ ಬಳಸ್ತಾರೆ ಹೊರತಾಗಿ ಅದರೊಂದು ಸಮಗ್ರವಾಗಿ ಯೋಚನೆ ಮಾಡ್ತಾ ಇಲ್ಲ. ಉನ್ನತೀಕರಿಸೋದಂದ್ರೆ ಏನು? ಉನ್ನತೀಕರಿಸುವುದಂದ್ರೆ ಅದಕ್ಕೆ ಅನೇಕ ಆಯಾಮಗಳಿದಾವೆ. ಶಿಕ್ಷಕರ ನೇಮಕಾತಿ ಇದೆ, ಪಠ್ಯ ಪುಸ್ತಕಗಳಿದಾವೆ, ವ್ಯಾಸಂಗ ಕ್ರಮ ಇದೆ, ಶಾಲಾ ಕಟ್ಟಡ ಇದೆ, ಕಂಪ್ಯೂಟರ್ ಇದೆ, ಲೈಬ್ರರಿ ಇದೆ, ಮೂಲಭೂತ ಸೌಕರ್ಯಗಳಿದಾವೆ. ಇವೆಲ್ಲವೂ ಸೇರಿದ್ರೆ ಸರ್ಕಾರಿ ಶಾಲೆ ಆಗುತ್ತೆ. ಇವರ ಪ್ರಕಾರ ಉನ್ನತೀಕರಣ ಅಂದ್ರೆ ಏನು ಅಂತ ಅರ್ಥ ಆಗ್ತಿಲ್ಲ. ಇವ್ರ ಪ್ರಕಾರ ಉನ್ನತೀಕರಣ ಅಂತಂದ್ರೆ ಪ್ರೈವೇಟ್ ಪಬ್ಲಿಕ್ ಪಾರ್ಟ್ನರ್ಶಿಪ್, ಖಾಸಗಿ ಸಾರ್ವಜನಿಕ ಸಹಭಾಗಿತ್ವದಲ್ಲಿ ಅವರಿಗೆ ಔಟ್ಸೋರ್ಸ್ ಮಾಡುವಂತದ್ದು ಈಗ ನೋಡ್ತಾ ಇದೀವಿ. ಈ ಬಜೆಟ್ ಅಲ್ಲಿ ಅಜೀಂ ಪ್ರೇಮ್ಜಿ ಫೌಂಡೇಶನ್ ಜೊತೆಗೆ ಬಹಳ ದೊಡ್ಡ ಮಟ್ಟದ ಒಂದು ಒಡಂಬಡಿಕೆ ಮಾಡ್ಕೊಳ್ಳೋದನ್ನ ನೋಡ್ತಾ ಇದೆ. ಹಾಗೆ ಸರ್ಕಾರಿ ಶಾಲೆಗಳು ಎಲ್ಲಿಂದ ಉಳಿತವೆ? ಇವೆಲ್ಲವನ್ನು ಪ್ರೈವೇಟ್ ಪಬ್ಲಿಕ್ ಪಾರ್ಟ್ನರ್ಶಿಪ್ ಅಲ್ಲಿ ಮಾಡೋದಾದ್ರೆ ಸರ್ಕಾರಿ ಶಾಲೆ ಉಳಿಯುವ ಸಾಧ್ಯತೆಗಳು ಇಲ್ಲ. ಈ ಬಜೆಟ್ ಅಲ್ಲಿ ದೊಡ್ಡ ದೊಡ್ಡ ಮಿತಿ ಅದು. ಸರ್ಕಾರಿ ಶಾಲೆಗಳು ಮುಚ್ತಾ ಇದಾವೆ. ಸರ್ಕಾರಿ ಶಾಲೆಗಳ ಮುಚ್ತಾ ಇರುವ ಸಂದರ್ಭದಲ್ಲಿ ಯಾವ ರೀತಿಯಾಗಿ ಅದನ್ನ ಮುಚ್ಚದ ರೀತಿಯಲ್ಲಿ ಸರ್ಕಾರಿ ಶಾಲೆ ಉಳಿಸ್ಕೋಬೇಕೆನ್ನುವಂಥದ್ದು ಯಾವುದೇ ಒಂದು ಕಾರ್ಯಯೋಜನೆ ಆಗ್ಲಿ, ಆರ್ಥಿಕ ನೀರಿನಕ್ಷೆ ಆಗ್ಲಿ ಬಜೆಟ್ ಅಲ್ಲಿ ಕಾಣೋದಿಲ್ಲ. ಬದಲಿಗೆ ಅಜೀಂ ಪ್ರೇಮ್ಜಿ ಫೌಂಡೇಶನ್ ಜೊತೆಗೆ ಒಂದು ರೀತಿಯ ಒಡಂಬಡಿಕೆ ಮಾಡ್ಕೊಳ್ತಿದ್ರೆ ಪ್ರೈವೇಟ್ನವರಿಗೆ ಔಟ್ಸೋರ್ಸ್ ಮಾಡ್ಬಿಟ್ರೆ ಸರ್ಕಾರಿ ಶಾಲೆ ಉಳಿಸ್ತೆ ಅನ್ನುವಂತ ಒಂದು ಹುಚ್ಚುತನದ ಅತ್ಯಂತ ಅಪಾಯಕಾರಿಯಾದಂತ ಧೋರಣೆ ಈ ಬಜೆಟ್ ನಲ್ಲಿ ಕಾಣ್ತಾ ಇದೆ. ಎರಡನೇದಾಗಿ, ಉನ್ನತ ಶಿಕ್ಷಣದಲ್ಲಿ ಅತಿ ಹೆಚ್ಚಿನ ಮಟ್ಟದ ಅಸಿಸ್ಟೆಂಟ್ ಪ್ರೊಫೆಸರ್, ಸಹಾಯಕ ಪ್ರಾಧ್ಯಾಪಕರ ಕೊರತೆ ಇದೆ. ಯೂನಿವರ್ಸಿಟಿಗಳಲ್ಲಿ ಸಹಾಯಕ ಪ್ರಾಧ್ಯಾಪಕರ ಕೊರತೆ ಇದೆ. ಅದ್ರ ಬಗ್ಗೆ ಕೇವಲ ಬಾಯಿ ಮಾತಿನಲ್ಲಿ 2,000 ಸಹಾಯಕ ಪ್ರಾಧ್ಯಾಪಕರು ತಗೋತೀವಿ ಅಂತ ಹೇಳ್ತಾ ಇದಾರೆ. ಅದಕ್ಕೆ ಬೇಕಾದಂತಹ ಬಜೆಟ್ ಅಲೋಕೇಶನ್ ಆಗ್ಲಿ, ಅದಕ್ಕೊಂದಂತಹ ರೂಪರೇಷೆ ಆಗ್ಲಿ ಎಲ್ಲಿಯೂ ಕಾಣ್ತಾ ಇಲ್ಲ. ಇವೆಲ್ಲವೂ ಹೋದ ವರ್ಷನೂ ಇದೇ ತರ ಹೇಳಿದ್ರು. ಹೋದ ವರ್ಷನೂ ಶಿಕ್ಷಕ ನೇಮಕಾತಿ ಅಂತ ಹೇಳಿದ್ರು, ಎಲ್ಲಿ ನೇಮಕಾತಿ ಆಗಿದೆ? ಹೋದ ವರ್ಷನೂ ಪದವಿ ಕಾಲೇಜುಗಳಿಗೆ ಸಹಾಯಕ ಪ್ರಾಧ್ಯಾಪಕ ನೇಮಕಾತಿ ಮಾಡ್ಕೊಳ್ತೀವಿ ಅಂತ ಹೇಳಿದ್ರು, ಎಲ್ಲಿ ನೇಮಕಾತಿ ಆಗಿದೆ? ಯಾವುದೇ ಬಜೆಟ್ ಅಲ್ಲಿ ಘೋಷಣೆ ಮಾಡ್ತಾರೆ ಹೊರತಾಗಿ ಅದರ ಆಚೆಗೆ ಯಾವುದೇ ರೀತಿಯಂತ ಒಂದು ಅದರ ಇಂಪ್ಲಿಮೆಂಟೇಷನ್ ಜಾರಿಗೊಳಿಸೋಕೆ ಕಾಣ್ತಾ ಇಲ್ಲ. ಹೀಗಾಗಿ ಈ ಬಜೆಟ್ ಅಲ್ಲಿ ಅವರನ್ನು 2,000 ಅಸಿಸ್ಟೆಂಟ್ ಪ್ರೊಫೆಸರ್ ನೇಮಕಾತಿ ಮಾಡ್ಕೊಂತ ಅಂತ ಹೇಳ್ತಾ ಇದ್ರೆ ಅದು ಕೂಡ ವಿಶ್ವಾಸಾರ್ಹತೆ ಕಳ್ಕೊಂಡಿದೆ ಅಂತ ಹೇಳ್ಬೇಕಾಗುತ್ತೆ. ಬಹಳ ಮುಖ್ಯವಾಗಿ ಇವ್ರದೇ ಆದಂತಹ ಗೋವಿಂದರಾವ್ ಆಯೋಗ ಸಮಿತಿ ಒಂದು ವರದಿ ಕೊಟ್ಟಿದೆ. ಇಡೀ ಹೈದರಾಬಾದ್ ಕರ್ನಾಟಕ, ಈಗ ಕಲ್ಯಾಣ ಕರ್ನಾಟಕ ಅಂತ ಕಾಣ್ತಾ ಇದೀವಿ, ಯಾವ ರೀತಿಯಲ್ಲಿ ಹಿಂದುಳಿದಿದೆ, ಕಲ್ಯಾಣ ಕರ್ನಾಟಕ ಹಿಂದುಳಿದವರಿಗೆ ಏನೇ ಕಾರಣದಂತೆ ಒಂದು ದೊಡ್ಡ ಪಟ್ಟಿಯನ್ನೇ ಗೋವಿಂದರಾವ್ ವರದಿ ಕೊಟ್ಟಿದೆ. ಅದ್ರ ಬಗ್ಗೆ ಏನ್ ಆಕ್ಷನ್ ತಗೊಂತೀವಿ ಅಂತ ಹೇಳ್ಬಿಟ್ಟು ಬಜೆಟ್ ಅಲ್ಲಿ ಕಾಣ್ತಾ ಇಲ್ಲ. ಅಂದ್ರೆ ಶಿಕ್ಷಣ, ಆರೋಗ್ಯ ಮತ್ತು ಸಾಮಾಜಿಕ ನ್ಯಾಯ ಕುರಿತಂತೆ ಯಾವುದೇ ರೀತಿಯಂತ ವಿಶ್ವಾಸ ಮೂಡುವಂತ ಯೋಜನೆಗಳನ್ನ ಈ ಬಜೆಟ್ ಅಲ್ಲಿ ಘೋಷಣೆ ಮಾಡಿಲ್ಲ ಎನ್ನುವಂಥದ್ದನ್ನು ನಾವು ಪದೇ ಪದೇ ಹೇಳ್ಬೇಕಾಗತ್ತೆ. ಬಹಳ ಶಿಕ್ಷಣದಲ್ಲಿ ಏನಾದ್ರೂ ಸಮಾನ ಅವಕಾಶ ನೀಡೋಕೆ ಈ ಬಜೆಟ್ ಅಲ್ಲಿ ಏನಾದ್ರೂ ಪರಿಣಾಮಕಾರಿಯಾಗಿ ಏನಾದ್ರೂ ಮಾಡಿದಾರಾ? ಘೋಷಣೆಗಳಿದಾವೆ, ನೀವು ಘೋಷಣೆಗಳನ್ನ ನಂಬ್ಕೊಂಡು ನಾವು ಬಜೆಟ್ ಅನ್ನ ವಿಮರ್ಶೆ ಮಾಡಕ್ ಆಗೋದಿಲ್ಲ. ಯಾಕಂದ್ರೆ ಕಳೆದ ವರ್ಷದ ಘೋಷಣೆ ಮಾಡಿದ್ದಾರೆ. ಈ ಕಳೆದ ವರ್ಷ ಮಾಡಿದಂತ ಘೋಷಣೆ ಎಷ್ಟು ಜಾರಿಗೊಳಿಸಿದಾರೆ ನೋಡಿ, ಯಾವುದನ್ನು ಜಾರಿಗೊಳಿಸಿಲ್ಲ. ಹಾಗಾದ್ರೆ ಯಾವ ರೀತಿ ಘೋಷಣೆ ನಂಬಕ್ ಸಾಧ್ಯ? ಯಾವುದೇ ಬಜೆಟ್ ಘೋಷಣೆಗಳನ್ನ ನಂಬಕ್ಕೆ ಸಾಧ್ಯವೇ ಇಲ್ಲ. ಬಜೆಟ್ ಅನ್ನ ವಿಶ್ಲೇಷಣೆ ಮಾಡ್ಬೇಕಾದ್ರೆ ಬಿಫೋರ್ ಎಸ್ಟಿಮೇಷನ್, ರಿವಿಷನ್ ಎಸ್ಟಿಮೇಷನ್, ಪರಿಷ್ಕೃತ ಎಸ್ಟಿಮೇಷನ್ ನೋಡಿದಾಗ ಗೊತ್ತಾಗುತ್ತೆ ಇವರೆಲ್ಲ ಬಂಡವಾಳ ಯಾವ ರೀತಿ ಅಂತ ಹೇಳ್ಬಿಟ್ಟು. ಹೀಗಾಗಿ ಈ ಬಾರಿ ಘೋಷಣೆಯೂ ಇಲ್ಲ, ಮಾಡಿದ ಘೋಷಣೆಗಳು ಜಾರಿಗೊಳಿಸ್ತಾರೆ ಅನ್ನುವಂತ ಯಾವುದೇ ನಿರೀಕ್ಷೆಗಳು ನಮ್ಗಿಲ್ಲ ಅಂತ ನಾವು ವಿಷಾದದಿಂದ ಹೇಳ್ಬೇಕಾಗುತ್ತೆ. ಬಹಳ ಮುಖ್ಯವಾಗಿ ಈ ಸಿದ್ದರಾಮಯ್ಯ ಸರ್ಕಾರ ಫೇಸ್ ಮಾಡ್ತಿರುವಂತ ನಿರುದ್ಯೋಗ ಸಮಸ್ಯೆಯನ್ನ ನೋಡಿ. 2,84,000 ಹುದ್ದೆ ಖಾಲಿ ಇದೆ ಅಂತ ಹೇಳ್ತಾ ಇದ್ದಾರೆ. 56,000 ಹುದ್ದೆ ತುಂಬ್ತು ಅಂತ ಹೇಳ್ತಾ ಇದ್ದಾರೆ. ಒಳ ಮೀಸಲಾತಿಯ ಗೊಂದಲನ ಪರಿಗಣಿಸಿಲ್ಲ. 56,000 ಹುದ್ದೆ ತುಂಬಿಕೊಳ್ಳೋದಕ್ಕೆ ಸಂಪನ್ಮೂಲವನ್ನು ಹೇಗೆ ಹೊಂದಿಸ್ತೀವಂತೆ ಬಜೆಟ್ ಅಲ್ಲಿ ಘೋಷಣೆ ಇಲ್ಲ. ಹೀಗಾಗಿ ತೀರಾ ನಿರಾಶಾದಾಯಕವಾದಂತಹ ಬಜೆಟ್ ಅಂತ ನಾವು ಹೇಳ್ಬೇಕಾಗುತ್ತೆ. ಸರ್, ಈಗ ಅಷ್ಟೇ ಅಲ್ಲ, ಈಗ ಖಾಸಗಿ ಶಿಕ್ಷಣ ಸಂಸ್ಥೆಗಳು ಅದು ಶುಲ್ಕವನ್ನ ನಿಯಂತ್ರಿಸೋ ಬಗ್ಗೆಯೂ ಸಹ ಏನಾದ್ರೂ ಮಾಹಿತಿ ಏನಾದ್ರೂ ಇದೆಯಾ ಸರ್ ಈ ಬಜೆಟ್ ಅಲ್ಲಿ? ಇಲ್ಲ, ಈ ಬಜೆಟ್ ಅಲ್ಲಿ ನಾವು ಅವತ್ತಿಂದ ಕೇಳ್ತಾ ಇದ್ವಿ, ಖಾಸಗಿ ಶಿಕ್ಷಣ ಸಂಸ್ಥೆಗಳ ಶುಲ್ಕ ನಿಯಂತ್ರಣ ಆಯೋಗ ರಚನೆ ಮಾಡಿ ಅಂತ ಕೇಳ್ತಾ ಇದ್ವಿ. ಆಯೋಗ ರಚನೆ ಬಗ್ಗೆ ಯಾವುದೇ ರೀತಿಯ ಘೋಷಣೆ ಇಲ್ಲ. ಬದಲಿಗೆ
ಖಾಸಗಿ ಶಿಕ್ಷಣ ಸಂಸ್ಥೆಗಳಿಗೆ ಉತ್ತೇಜನ ಕೊಡುವಂತಹ ಘೋಷಣೆ ಬಜೆಟ್ ಅಲ್ಲಿ ಮಾಡಿದ್ದಾರೆ. ನೀವು ನೋಡಿ, ಖಾಸಗಿ ಶಿಕ್ಷಣ ಸಂಸ್ಥೆಗಳು ಮುಂದೆ ಬಂದ್ರೆ ಅವರಿಗೆ ಕೊಡಬೇಕಾದಂತಹ ಅನೇಕ ರೀತಿಯ ಸಬ್ಸಿಡಿಗಳು ಏನೋ ಗೊತ್ತಿಲ್ಲ, ಆ ತರ ಒಂದು ಪ್ಯಾಕೇಜ್ ಮಾಡಿ ಘೋಷಣೆ ಮಾಡಿದ್ದಾರೆ ಅಂತಂದ್ರೆ ಸರ್ಕಾರ ಕೊಟ್ಟಿರುವಂತದ್ದು ನೋಡಿ, ಇಡೀ ಬಜೆಟ್ ವೆಚ್ಚದ ಕೇವಲ 10% ಮಾತ್ರ ಶಿಕ್ಷಣ ಕೊಟ್ಟಿದ್ದಾರೆ ಅಂತಂದ್ರೆ ನೀವು ಶಿಕ್ಷಣದ ಬಗ್ಗೆ ಸರ್ಕಾರದ ಕಾಳಜಿಯನ್ನ ಯಾವ ರೀತಿ ನಿರೀಕ್ಷೆ ಮಾಡ್ತೀರಿ? ಸಂಪೂರ್ಣವಾಗಿ ಯಾವುದೇ ರೀತಿಯಂತ ದೂರದರ್ಶಿತ್ವ ಇಲ್ಲದಂತಹ ಒಂದು ಬಜೆಟ್ ಅಂತ ನಾವು ಹೇಳ್ಬೇಕು. ಓಕೆ, ವರಲಕ್ಷ್ಮಿ ಮೇಡಮ್, ಈ ಬಾರಿ ಬಜೆಟ್ ಅಲ್ಲಿ ಯುವಕರಿಗೆ ಉದ್ಯೋಗದ ಬಗ್ಗೆ ಏನಾದ್ರೂ ಮಾಹಿತಿಗಳು ಇದ್ರ ಬಗ್ಗೆ ಏನಾದ್ರೂ ಇದೆಯಾ? ಈಗ ಆಲ್ರೆಡಿ ಧಾರವಾಡದಲ್ಲಿ ಒಂದಿಷ್ಟು ಹೋರಾಟಗಳೇ ನಡೀತಾ ಇದೆ. ಮೇಡಮ್, ನನ್ನ ಆಡಿಯೋ ತಲುಪ್ತಾ ಇದೆಯಾ? ಆಮೇಲೆ ಇನ್ನೊಂದು ಮುಖ್ಯವಾಗಿ ಅನ್ಸುತ್ತೆ. ಹಾ, ಶ್ರೀಪಾದ್ ಸರ್ ಮಾತಾಡಿ, ಹೇಳಿ. ಇನ್ನೊಂದು ಮುಖ್ಯವಾಗಿ SSP TSP ಗೆ ಈ ಬಾರಿ ಬಜೆಟ್ ಅಲ್ಲಿ 44,000 ಕೋಟಿ ಕೊಟ್ಟಿದ್ದೀವಿ ಅಂತ ಹೇಳ್ತಾರೆ. ಕಳೆದ ಬಜೆಟ್ ಅಲ್ಲಿ 42,000 ಕೋಟಿ ಕೊಟ್ಟಿದ್ರು. ಆದ್ರೆ SSP TSP ಹಣವನ್ನ ಸಂಪೂರ್ಣವಾಗಿ ಬಜೆಟ್ ನ ಆಸ್ತಿ ನಿರ್ಮಾಣ ಅಸೆಟ್ ಕ್ರಿಯೇಷನ್ ಗೆ ಬಳಸಬೇಕಾಗಿತ್ತು. ಅದು ಅಸೆಟ್ ಕ್ರಿಯೇಷನ್ ಗೆ ಬಳಸ್ಕೊಳ್ತಾ ಇಲ್ಲ. ಅದರ ಬದಲಿಗೆ ಸಂಪೂರ್ಣವಾಗಿ ಅನಗತ್ಯ ವೆಚ್ಚಗಳಿಗೆ ದುರ್ಬಳಕೆಗೆ ಮಾಡ್ಕೊಳ್ತಾ ಇದ್ದಾರೆ. ಈ ಬಾರಿ ಬಜೆಟ್ ಅಲ್ಲಿ ಸಹ SSP TSP ಹಣವನ್ನ ಯಾವ ರೀತಿ ಬಳಕೆ ಮಾಡ್ಕೊಳ್ತೀವಿ ಅನ್ನುವಂತ ಒಂದು ಕಾರ್ಯಯೋಜನೆ ಆಗ್ಲಿ, ನೀಲನಕ್ಷೆ ಆಗ್ಲಿ ನಮ್ಗೆ ಇಲ್ಲಿ ಕಂಡು ಬರ್ತಾ ಇದೆ. SSP TSP ಹಣವನ್ನ ಯಾವ ರೀತಿ ಬಳಸ್ಕೊಳ್ತಾ ಇದ್ದೀರಾ? 44,000 ಕೋಟಿ ಕೊಡ್ತೀರಾ, ಕರೆಕ್ಟ್. ಅದು ಗ್ಯಾರಂಟಿ ಯೋಜನೆ ದುರ್ಬಳಕೆ ಆಗ್ತಾ ಇದೆ. ಆದ್ರೆ ಅದು ಉದ್ದೇಶ ಅದಾಗಿರ್ಲಿಲ್ಲ. SSP TSP ಯೋಜನೆ ಉದ್ದೇಶವೇ ಆಸ್ತಿ ನಿರ್ಮಾಣ ಆಗಿತ್ತು. ಆಸ್ತಿ ನಿರ್ಮಾಣದ ಬಗ್ಗೆ ಯಾವುದೇ ರೀತಿಯಾದಂತಹ ಒಂದು ಕಾರ್ಯಯೋಜನೆ ಕಂಡು ಬರ್ತಾ ಇದೆ. ಇದುವರೆಗೆ 2 ಲಕ್ಷಕ್ಕೂ ಮೀರಿ SSP TSP ಹಣ ಖರ್ಚಾಗಿದೆ. ಆದ್ರೆ ಎಲ್ಲಿಯೂ ಪರಿಶಿಷ್ಟ ಸಮುದಾಯಗಳ ಆಸ್ತಿ ನಿರ್ಮಾಣ, ಅಸೆಟ್ ಕ್ರಿಯೇಷನ್ ಆಗಿದೆ ಒಂದು ಉದಾಹರಣೆ ಕೂಡ ನಮಗೆ ಕಾಣ್ತಾ ಇಲ್ಲ. ಹೀಗಾಗಿ ಈ ಬಾರಿಯೂ SSP TSP ಯೋಜನೆಯ ದುರ್ಬಳಕೆ ಕೂಡ ನಮ್ ಕಣ್ಣಿಗೆ ಕಾಣ್ತಾ ಇದೆ. ಆ ದುರ್ಬಳಕೆ ನಿಲ್ಲಿಸುವಂತಹ ಒಂದು ಘೋಷಣೆ ಕೂಡ ಕಾಣಿಸ್ತಾ ಇದೆ. ಓಕೆ, ವರಲಕ್ಷ್ಮಿ ಮೇಡಮ್, ನನ್ನ ಧ್ವನಿ ನಿಮ್ಗೆ ತಲುಪ್ತಾ ಇದೆಯಾ? ವರಲಕ್ಷ್ಮಿ ಮೇಡಮ್, ನನ್ನ ಧ್ವನಿ ತಲುಪ್ತಾ ಇದೆಯಾ? ಪವಿತ್ರ ಇಲ್ಲ, ಅವರು ಎಂಟು ಮಾಡ್ತೀರಾ? ಓಕೆ ಓಕೆ ಸರ್. ಶ್ರೀಪಾದ್ ಸರ್, ಕೊನೆಯದಾಗಿ ಈ ಬಜೆಟ್ ನಿಜವಾಗ್ಲೂ ಜನಸಾಮಾನ್ಯರಿಗೆ ಶಿಕ್ಷಣ ಕ್ಷೇತ್ರದಲ್ಲಿ ಏನಾದ್ರೂ ಬದಲಾವಣೆ ತರತ್ತೆ ಅಂತ ನಿಮ್ಗೆ ಅನ್ಸತ್ತಾ? ಏನಾದ್ರೂ ಇಲ್ಲ, ಯಾವುದೇ ರೀತಿಯಲ್ಲಿ ಶಿಕ್ಷಣ ಕ್ಷೇತ್ರದಲ್ಲಿ ಸಮಗ್ರ ಬದಲಾವಣೆ ತರುವಂತಹ ಯಾವುದೇ ಮುನ್ಸೂಚನೆ ಬಜೆಟ್ ಅಲ್ಲಿ ಕಾಣ್ತಾ ಇಲ್ಲ. ಶಿಕ್ಷಕರ ನೇಮಕಾತಿ 50,000 ಶಿಕ್ಷಕರ ನೇಮಕಾತಿ ಪೆಂಡಿಂಗ್ ಇದೆ, 50,000ಕ್ಕೂ ಮೇಲ್ಪಟ್ಟು. ಅದ್ರ ಬಗ್ಗೆ ಏನಕ್ಕೆ ಒಂದು ನೀಲನಕ್ಷೆ ಬೇಕಲ್ವಾ? ಈ ವರ್ಷ ಇಷ್ಟು ಮಾಡ್ತೀವಿ, ಮುಂದಿನ ವರ್ಷ ಎಷ್ಟು ಮಾಡ್ತೀವಿ, ನೆಕ್ಸ್ಟ್ ವರ್ಷ ಎಷ್ಟು ಮಾಡ್ತೀವಿ ಅಂತ ಆ ತರದ ಯಾವುದೇ ನೀಲನಕ್ಷೆ ಇದ್ರೆ ಸುಮ್ಮನೆ 11,000 ಶಿಕ್ಷಕರ ನೇಮಕಾತಿಗೆ ಅನುವಾದ ಕೊಡ್ತೀವಿ. ಅದು ಕಳೆದ ವರ್ಷ 11,000 ಅಂತ ಹೇಳಿದ್ರು, ಈ ವರ್ಷ 11,000 ಅಂತ ಹೇಳ್ತಾರೆ. ಯಾರು ಇವರ ಬಗ್ಗೆ ನಂಬಿಕೆ ಉಳಿಸ್ಕೊಳ್ತಾರೆ? ಶಿಕ್ಷಣದ ಬಗ್ಗೆ ಆಗ್ಲಿ, ಉದ್ಯೋಗದ ಬಗ್ಗೆ ಆಗ್ಲಿ, ಅಥವಾ ಕ್ಲಸ್ಟರ್ ವೈಸ್ ಪರ್ಯಾಯ ಉದ್ಯೋಗ ನಿರ್ಮಾಣದ ಬಗ್ಗೆ ಆಗ್ಲಿ ಈ ಬಜೆಟ್ ಅಲ್ಲಿ ಯಾವುದೇ ರೀತಿಯ ಒಂದು ಆಶಾದಾಯಕದ ಬೆಳವಣಿಗೆ ನಾವು ಕಾಣ್ತಾ ಇಲ್ಲ. ನೀವು ಕೇಳಿದಂತೆ ಈ ಬಜೆಟ್ ಗೆ ಯಾವ ರೀತಿಯ ಮಾರ್ಕ್ಸ್ ಕೊಡ್ಬೇಕು ಅನ್ನೋದ್ರ ಬಗ್ಗೆ ನಮ್ಗೆ ಒಂದು ಅಸಹನೆ ಅಥವಾ ಅಸಹಾಯಕತೆ ಕೂಡ ನಮ್ಗೆ ಕಾಣ್ತಾ ಇದೆ. ಓಕೆ ಸರ್, ಥ್ಯಾಂಕ್ ಯು ಸೋ ಮಚ್ ಸರ್. ಇಷ್ಟೊತ್ತು ನಮ್ ಜೊತೆ ಜಾಯ್ನ್ ಆಗಿದ್ದಕ್ಕೆ. ವರಲಕ್ಷ್ಮಿ ಅವ್ರದ್ದು ಟೆಕ್ನಿಕಲ್ ಇಶ್ಯೂ ಆಯ್ತು ಅನ್ಸುತ್ತೆ, ಹಾಗಾಗಿ ಅವರು ಲಾಗ್ಔಟ್ ಆಗಿದ್ದಾರೆ. ಸೊ ಥ್ಯಾಂಕ್ ಯು ಸೋ ಮಚ್ ವೀಕ್ಷಕರು, ಇಷ್ಟೊತ್ತು ನಮ್ಮ ಈ ಒಂದು ಲೈವ್ ಅನ್ನ ವೀಕ್ಷಿಸಿದ್ದಕ್ಕೆ. ಹಾಗೇನೆ ಈ ಬಜೆಟ್ ಬಗ್ಗೆ ನಿಮ್ಮ ಅನಿಸಿಕೆ, ಅಭಿಪ್ರಾಯಗಳು ಏನು, ಯಾರಿಗೂ ಏನಾದ್ರೂ ಸಹಾಯ ಅನ್ಸತ್ತಾ ಅಥವಾ ಜನಪರ ಅಂತ ಅನ್ಸತ್ತಾ ಅನ್ನೋದನ್ನ ಕಮೆಂಟ್ ಮೂಲಕ ತಿಳಿಸಿ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು eDina.com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.